ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಶಿವಮೊಗ್ಗ ಮತ್ತು ಶಾಲಾ ಶಿಕ್ಷಣ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಪಾಠಗಳು ಮೂಡಿಬರಲಿದೆ. ಈ ದಿನದ ವಿಷಯ ಇಂಗ್ಲಿಷ್. ಎಲ್ಲರಿಗೂ ನಮಸ್ಕಾರ. ಉಪನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ ಜಿಲ್ಲೆ ಇವರಿಂದ ನಿಯೋಜಿತವಾಗಿರುವಂತಹ 2025-26ನೇ ಸಾಲಿನ ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಉತ್ತಮಪಡಿಸುವ ಸಲುವಾಗಿ ರೇಡಿಯೋ ಮೂಲಕ ಫಲಿತಾಂಶ ಅಭಿವೃದ್ಧಿ ಪೂರಕ ಅಂಶಗಳನ್ನು ಇಂದು ನಾವು ಪ್ರಚಾರಪಡಿಸುತ್ತಿದ್ದೇವೆ. ನನ್ನ ಹೆಸರು ಹಂಸಾಯಂ, ಆಂಗ್ಲ ಭಾಷಾ ಸಹ ಶಿಕ್ಷಕಿ, ಸರ್ಕಾರಿ ಪದವಿ ಪೂರ್ವ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿಕಾರಿಪುರ. ನನ್ನ ಇನ್ನೊಬ್ಬರು ಶಿಕ್ಷಕರಾಗಿ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಇ ಹೊರಬೈಲು. ನಾನು ಇವತ್ತು ಒಂದಿಷ್ಟು ವಿಚಾರಗಳನ್ನು SSLC ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೋಸ್ಕರ ಇಲ್ಲಿ ಹಾಜರಾಗಿದ್ದೀನಿ. ರಾಘವೇಂದ್ರ ಇ ಹೊರಬೈಲು, ಆಂಗ್ಲ ಭಾಷಾ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಗಾಮ, ಶಿಕಾರಿಪುರ ತಾಲೂಕು, ಇಲ್ಲಿಂದ ಆಗಮಿಸಿದ್ದೀನಿ. ನಾನು ಹಾಗೂ ಹಂಸಾ ಮೇಡಮ್ ಅವರು ಇಬ್ಬರೂ ಸೇರಿಕೊಂಡು ಒಂದಿಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚಿಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲಕರವಾದ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ತಯಾರಾಗಬೇಕು ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನು ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಈಗ ನಮ್ಮ ಹಂಸಾ ಮೇಡಮ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷಾ ಸಿದ್ಧತೆಗೋಸ್ಕರ ಅವರೆಲ್ಲರಿಗೂ ಕೂಡ ಮೊದಲನೆಯದಾಗಿ ಶುಭಾಶಯಗಳನ್ನು ಕೋರ್ತಾ, ಹಾಗೆ ಆ ಪರೀಕ್ಷಾ ಸಿದ್ಧತೆಗೆ ಹೇಗೆ ಸಿದ್ಧರಾಗಬೇಕು ಅನ್ನುವುದರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಮಕ್ಕಳೇ ತಿಳಿದುಕೊಳ್ಳೋಣ. ಈಗಾಗಲೇ ಸಾಕಷ್ಟು ನಿಮ್ಮ ಸಹ ಶಿಕ್ಷಕರಾಗಲಿ, ಸಾಕಷ್ಟು ತಜ್ಞರಿಂದ, ಸಾಕಷ್ಟು ಸಾಮಗ್ರಿಗಳಿಂದ, ಸಾಕಷ್ಟು ನ್ಯೂಸ್ ಪೇಪರ್ ಎಲ್ಲದರೊಳಗೂ ಕೂಡ ನೀವು ಪರೀಕ್ಷಾ ಸಿದ್ಧತೆಯ ಬಗ್ಗೆ ಸಾಕಷ್ಟು ಅಂಶಗಳನ್ನು ತಿಳಿಸಿರ್ತಾರೆ. ಆದಾಗ್ಯೂ ಕೂಡ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೀನಿ. ಮಕ್ಕಳೇ, ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಾವು ಮುಗಿಸಿದ್ದೀವಿ. ಈಗ ಫೆಬ್ರವರಿ 23ರಿಂದ 3ನೆಯ ಪೂರ್ವ ಸಿದ್ಧತಾ ಪರೀಕ್ಷೆ, ಅಂದರೆ ಕೊನೆಯ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಎದುರಿಸೋದಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಿ. ಅದರಂತೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮಾರ್ಚ್ 18ರಿಂದ ನಮ್ಮ ಮುಖ್ಯ ಮೇನ್ ಎಕ್ಸಾಮ್ ಕೂಡ ಪ್ರಾರಂಭ ಆಗುತ್ತೆ. ಹಾಗಾದರೆ ಈ ಪರೀಕ್ಷೆಗೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಒಂದು ರೀತಿಯ ಸಿದ್ಧತೆಯನ್ನು ಈಗಾಗಲೇ ಕೂಡ ತಯಾರಿ ಮಾಡ್ಕೊಂಡಿರ್ತೀರಿ. 2 ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ತಮ್ಮ ಸಿದ್ಧತೆಯ ಬಗ್ಗೆ ಓರೆ ಹಚ್ಚಿ ನಿಮ್ಮ ಶಿಕ್ಷಕರು ಕೂಡ ಅದರ ವಿವರಣೆಯನ್ನು ಕೂಡ ಕೊಟ್ಟಿರ್ತಾರೆ. ಆದಾಗ್ಯೂ ಕೂಡ ಕೆಲವೊಂದು ಸಿದ್ಧತೆಯಲ್ಲಿ ಕೆಲವೊಂದು ಅಂಶಗಳು ಬಿಟ್ಟು ಹೋಗಿದ್ರೆ ಅನ್ನುವ ಕಾರಣಕ್ಕೋಸ್ಕರ ಒಂದು ಸಲ ಮನನ ಮಾಡಿಕೊಳ್ಳುವಂತಹ ಕೆಲಸವನ್ನು ಈಗ ಮಾಡಿಕೊಳ್ಳೋಣ. ಹಾಗಾದರೆ ಹೇಗೆ ನಮ್ಮ ಪರೀಕ್ಷೆ ಸಿದ್ಧತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯ ವಿಚಾರಗಳನ್ನು ನಾವು ಇಲ್ಲಿ ಹಂಚ್ಕೊಳ್ತಾ ಹೋಗ್ತಾ ಇದ್ದೀವಿ. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೆಯದಾಗಿ ನಮ್ಮ ಯೋಜನೆ ಪರಿಪೂರ್ಣವಾಗಿರಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ತಯಾರಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆಲ್ಲರಿಗೂ ಇದು ತಿಳಿದಿದೆ. ಯೋಜನೆಯನ್ನು ಹಾಕಿಕೊಂಡಾಗ ಮಾತ್ರ ನಾವು ನಿಗದಿತ ಗುರಿಯನ್ನು ಹಾಗೂ ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಹಾಗಾದರೆ ಹೇಗಿರಬೇಕು ಈ ಯೋಜನೆ? ಈಗಾಗಲೇ ನಾವು ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ಯಾವ ರೀತಿ ಪರೀಕ್ಷೆಯನ್ನೇ ಎದುರಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಹಾಗಾದರೆ ಈಗ ಉಳಿದಂತಹ ಸಮಯದಲ್ಲಿ ನಾವು ಯಾವ ರೀತಿಯ ಯೋಜನೆಯನ್ನು ಮಾಡಿಕೊಳ್ಬೇಕು, ಗೊಂದಲಗಳಿಗೆ ಈಡಾಗದೆ ಸರಿಸುಮಾರಾಗಿ ನಾನು ಯಾವ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಿಮ್ಮದೇ ಆದಂತಹ ಸಮಯಾವಕಾಶವನ್ನು ನಿರ್ಧರಿಸಿಕೊಂಡು ನೀವು ಒಂದು ಸಣ್ಣದಾದ ಯೋಜನೆಯನ್ನು ತಯಾರಿಯನ್ನು ಮಾಡಿಟ್ಕೊಳ್ಳಿ. ಮೊದಲನೇದಾಗಿ ಈ ಯೋಜಿತ ಅಧ್ಯಯನ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳೇ, ಇದಾದ ನಂತರ ಮನೆಯಲ್ಲಿ ಎಲ್ಲ ವಿಷಯಗಳಿಗೂ ಕೂಡ ಸಮನಾದ ಸಮಯ ಹಂಚಿಕೆಯನ್ನು ಕೂಡ ಮಾಡಿಕೊಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಹಾಗಾದರೆ ಯಾವ ವಿಷಯಗಳಿಗೆ ಎಷ್ಟರ ಮಟ್ಟಿಗೆ ಸಮಯವನ್ನು ಹಂಚಿಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಈಗಾಗಲೇ ನಿಮ್ಮ ಸಹ ಶಿಕ್ಷಕರು ನಿಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ. ಯಾವ ರೀತಿ ಸಮಯದ ವೇಳಾಪಟ್ಟಿಯನ್ನು ಕೂಡ ಹಂಚಿಕೆಯನ್ನು ಮಾಡಿರ್ತಾರೆ. ಆ ರೀತಿಯಾಗಿ ಆದಷ್ಟು ನಮ್ಮ ಒಂದು ಪರಿಮಿತಿಯ ಒಳಗೆ ಅದನ್ನು ಹಂಚಿಕೆಯನ್ನು ಮಾಡಿಕೊಂಡು ಅದಕ್ಕೆ ತಕ್ಕದ ಹಾಗೆ ನಾವು ಅದನ್ನು ಅನುಸರಿಸುವಂಥ ರೀತಿಯನ್ನು ಮಾಡೋಣ. ಅಂದರೆ ಮೇಡಮ್, ನೀವು ಹೇಳ್ತಿರೋದು ಕೆಲವು ಮಕ್ಕಳು ಏನು ಮಾಡಿಬಿಡ್ತಾರೆ ಅಂದರೆ ತಮಗೆ ಯಾವುದು ಸುಲಭ ಅಂತ ಅನಿಸುತ್ತೆ ಅದಕ್ಕೆ ಹೆಚ್ಚಿನ ಸಮಯಾವಕಾಶವನ್ನು ಕೊಡ್ತಾ ಇರ್ತಾರೆ. ಹಾಗೆ ಮಾಡೋದ್ರ ಬದಲಾಗಿ ಕಷ್ಟದ ಏನು ವಿಷಯ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಅವಕಾಶವನ್ನು ಸಮಯವನ್ನು ಕೊಡಲಿ. ಹಾಗಂತ ಒಂದೇ ವಿಷಯವನ್ನು ಓದ್ತಾ ಕೂರಬಾರ್ದು ಅನ್ನೋದು ನಿಮ್ಮ ಆಶಯ ಆಗಿದೆ. ಅಷ್ಟೇ ಅಲ್ಲದೆ ಆ ವಿಷಯವಾರು ಹಂಚಿಕೆ ಮಾಡಿದಾಗ್ಲೂ ಕೂಡ ಬರುವಂತಹ ವಿಷಯವನ್ನೇ ಪದೇ ಪದೇ ಮನನ ಮಾಡಿಕೊಳ್ಳೋದಕ್ಕಿಂತ ಬರುವಂಥ ವಿಷಯಗಳ ಜೊತೆಗೆ ಯಾವುದು ಕಠಿಣ ವಿಷಯ ಅಂತ ಅನಿಸುತ್ತೆ
ಇರುತ್ತೆ. ಸಮಯಾವಕಾಶವಿದ್ದಾಗ ಅದಕ್ಕೂ ಕೂಡ ಹೆಚ್ಚಿನ ಗಮನ ಕೊಟ್ಟರೆ ಅಂದರೆ ಕೊನೆಯ ಕ್ಷಣದಲ್ಲಿ ಆಗುವಂತಹ ಗೊಂದಲವನ್ನು ನಾವು ತಪ್ಪಿಸಬಹುದು. ಮತ್ತು ಆಗುವಂತಹ ನಿಮಗೆ ಆ ಸಮಯದಲ್ಲಿ ಆಗುವಂತಹ ಸ್ಟ್ರೆಸ್ ಆಗಲಿ ಇವ್ಯಾವುದೂ ಕೂಡ ಆಗೋದಿಲ್ಲ ಅನ್ನೋದನ್ನು ನಾನು ನಿಮಗೆ ಮಕ್ಕಳಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದೇ ಎಲ್ಲಾ ವಿಷಯಗಳಿಗೂ ಕೂಡ ಸಮಯವನ್ನು ಮಕ್ಕಳು ಕೊಡಲೇಬೇಕು ಅನ್ನುವಂಥದ್ದು. ಹೌದು. ಯಾವ ವಿಷಯದಲ್ಲಿ ಯಾವ ಟಾಪಿಕ್ ಅನ್ನ ತೆಗೆದುಕೊಳ್ತಾರೆ, ಕಠಿಣವಾದದ್ದು ಮತ್ತೆ ಯಾವುದು ಸ್ಪಷ್ಟತೆ ಇರುತ್ತೆ, ಯಾವುದು ಅವರಿಗೆ ಗೊಂದಲಕ್ಕೆ ಈಡಾಗದೇ ಇರುವಂಥದ್ದು ಎಲ್ಲವನ್ನು ಕೂಡ ಅದನ್ನ ಸರಿಪಡಿಸ್ಕೊಂಡು ಈಗಲೇ ಅದನ್ನ ಮುಂದುವರಿಸ್ಕೊಂತ ಹೋಗೋದು ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ ಮುಂದೆ ಹೋಗೋದಾದ್ರೆ ಮಕ್ಕಳೇ, ನಿಮಗೆಲ್ಲರೂ ಹೇಳಿರ್ತಾರೆ, ಈಗಾಗಲೇ ನೀವು ಟಿವಿ ಮಾಧ್ಯಮಗಳಲ್ಲಿ ನೋಡಿರ್ತೀರಾ, ಸಾಕಷ್ಟು ತಂದೆ ತಾಯಿಗಳು ಕೂಡ ನಿಮಗೆ ಈ ವಿಷಯದ ಕುರಿತಾಗಿ ಹೇಳಿರ್ತಾರೆ. ಮೊಬೈಲ್ ಮತ್ತು ಆದಷ್ಟು ಸಾಮಾಜಿಕ ಜಾಲತಾಣಗಳಿಂದ ಆದಷ್ಟು ಈಗ ಸ್ವಲ್ಪ ಮಟ್ಟಿನ ಅಂತರವನ್ನು ಕಾಯ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ನಮ್ಮ ಮನಸ್ಸು ವಿಚಲಿತ ಆಗಬಾರದು, ಬೇರೆ ವಿಷಯಗಳಿಗೆ ಹೆಚ್ಚಿನ ಗಮನವನ್ನು ನಾವು ಕೊಡಬಾರದು. ನಮಗೆ ಬೇಕಾದಂಥ ನಿಗದಿತ ಗುರಿಯನ್ನು ತಲುಪಬೇಕು ಅಂದರೆ ನಾವು ಆ ವಿಷಯದ ಬಗ್ಗೆ ಕೇಂದ್ರೀಕೃತವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮನಸ್ಸಿನ ಚಾಂಚಲ್ಯವನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಈ ಒಂದು ಮಾಧ್ಯಮಗಳಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ದೂರ ಇರೋದು ಒಳ್ಳೆಯದು. ಎಂಟರ್ಟೈನ್ಮೆಂಟ್ ಬೇಕು ಮಕ್ಕಳೇ, ಆದರೆ ಯಾವ ಸಮಯದಲ್ಲಿ ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿ ಅಲ್ವಾ ಸರ್? ಅಂದ್ರೆ ಮೊಬೈಲನ್ನು ಸಂಪೂರ್ಣವಾಗಿ ಮಕ್ಕಳು ದೂರ ಇಡೋದು ತುಂಬಾ ಒಳ್ಳೆಯದು. ಆದ್ರೆ ಎಂಟರ್ಟೈನ್ಮೆಂಟ್ ಬೇಕು. ದಿನಕ್ಕೊಂದು ಕಾಲು ಗಂಟೆ ಅರ್ಧ ಗಂಟೆ ರಿಫ್ರೆಶ್ಮೆಂಟ್ಗೆ ಯಾವ್ದಾದ್ರು ಒಂದು ಒಳ್ಳೆಯ ಹಾಡನ್ನ ಅಷ್ಟೇ ಅಲ್ಲದೆ ಶಿಕ್ಷಕರು ಕೂಡ ಆಗಲಿ ಬೇರೆ ವಿಷಯಗಳು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿರುತ್ತೆ ಪರೀಕ್ಷೆಗೆ ಸಂಬಂಧಪಟ್ಟಿರೋದಾಗೆ. ಆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಮಕ್ಕಳಿಗೆ ಅಡ್ಡಿ ಇಲ್ಲ ಅಂತ ನನಗೆ ಅನ್ಸೋದು. ಅದು ಮೊಬೈಲ್ ಬದಲಾಗಿ ಯಾವುದೋ ಚಂದನದಲ್ಲಿ ಬರುವಂತಹ ನ್ಯೂಸ್ಗಳಾಗಿರ್ಬೋದು, ಆ ತರದ್ದು ಯಾವ್ದಾದ್ರು ಒಂದಿಷ್ಟು ನ್ಯೂಸ್ ಅಥವಾ ಹಾಡುಗಳನ್ನ ಕೇಳಬಹುದು ಅಂತ ನೀವು ಹೇಳ್ತಿದ್ದೀರಾ. ಖಂಡಿತ. ಅಂದ್ರೆ ಮೊಬೈಲ್ ಬೇಡವೇ ಬೇಡ. ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಮುಂದಿನ ವಿಷಯವಾಗಿ ನಾವು ಹೇಳಬೇಕಾದ್ರೆ ಆರೋಗ್ಯವನ್ನ ಸಮತೋಲನವನ್ನ ಕಾಯ್ದುಕೊಳ್ಳೋದು. ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಎರಡೂ ಕೂಡ ನಮಗೆ ಈ ಸಮಯದಲ್ಲಿ ಬಹಳ ಅವಶ್ಯಕವಾಗುತ್ತೆ. ದೈಹಿಕವಾಗಿ ಆರೋಗ್ಯವನ್ನ ನಾವು ಸರಿಯಾಗಿ ಇಟ್ಕೊಳ್ಬೇಕು ಅಂದರೆ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡೋದು ಬಹಳ ಮುಖ್ಯ. ನಾಲಿಗೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಈಗ ನಾವು ಕೊಡದೆ ನಮ್ಮ ದೇಹದ ಆರೋಗ್ಯವನ್ನು ಬಗ್ಗೆ ಗಮನ ಕೊಟ್ಟರೆ ಈಗ ನಮ್ಮ ವಿಷಯದ ಕುರಿತಾಗಿ ಕೇಂದ್ರೀಕೃತವಾಗಕ್ಕೆ ಮನಸ್ಸು ಕೂಡ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ ಮಕ್ಕಳೇ. ನಾವು ತೆಗೆದುಕೊಳ್ಳುವ ಆಹಾರವೂ ಕೂಡ ನಮ್ಮ ಮನಸ್ಸಿನ ಚಾಂಚಲ್ಯತೆಯನ್ನು ಅದನ್ನು ಹೆಚ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದಷ್ಟು ನಾವು ಸಾತ್ವಿಕ ಆಹಾರವನ್ನು ಆರೋಗ್ಯಕರ ಆಹಾರವನ್ನು ಸೇವಿಸ್ತಾ ಇದ್ದರೆ ಆ ಸಮಯದಲ್ಲಿ ಆಗುವಂತಹ ಯಾವುದೇ ಸ್ಟ್ರೆಸ್ ಆಗಲಿ ಇವೆಲ್ಲವೂ ಕೂಡ ಬರೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನ ಮಕ್ಕಳು ಈ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕಲ್ವಾ ಮೇಡಮ್? ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ಏನಾದ್ರೂ ಹೆಲ್ತ್ ಕೆಟ್ಬಿಡ್ತು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಹಾಗೇನೆ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ, ಹಾಗೇನೆ ನಮ್ಮ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಆಮೇಲೆ ಆದಷ್ಟು ಕೂಡ ಏಕಾಗ್ರತೆ ಇರಲಿ, ಧನಾತ್ಮಕ ಚಿಂತನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಣ. ಬಂದಂಥ ಯಾವುದೇ ಮಾರ್ಕ್ಸ್ ಆಗಲಿ ಅದು ನಮ್ಮ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ. ಹಾಗಾಗಿ ನಮ್ಮ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಅಧ್ಯಯನಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಈಗ ಬಂದಿರುವಂಥ ಅಂಕಗಳಿಗೆ ಇಷ್ಟು ಬಂದಿದೆ ಮುಂದೆ ಹೇಗೋ ಅನ್ನುವಂಥ ಯಾವುದೇ ಯೋಚನೆ ಮಾಡದೆ ನಾನು ಮುಂದೆ ಒಳ್ಳೆಯ ಅಂಕಗಳನ್ನು ಪಡಿತೇನೆ ಅನ್ನುವಂತಹ ಸಕಾರಾತ್ಮಕ ಚಿಂತನೆಯೊಂದಿಗೆ ಧನಾತ್ಮಕ ಚಿಂತನೆಯೊಂದಿಗೆ ಮುಂದುವರಿಯಿರಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಶಿಕ್ಷಕರು ಕೂಡ ಮತ್ತೊಂದು ನಿಮಗೆ ಕಥೆಯ ಮೂಲಕ ಕೂಡ ಈ ಎಲ್ಲ ವಿಷಯದ ಕುರಿತಾಗಿ ಹೇಳ್ತಾರೆ. ಹಂಸ ಮೇಡಮ್, ತುಂಬ ಧನ್ಯವಾದಗಳು. ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ಮಕ್ಕಳಿಗೆ ಹೇಗೆ ನೆನ್ಪಿಟ್ಕೋಬೇಕು ಅಂತ ಈಗಾಗಲೇ ಸುಮಾರಷ್ಟು ವಿಚಾರಗಳು ಈ ರೀತಿ ಅವರಿಗೆ ಹೋಗಿರುತ್ತೆ. ಆದರೆ ನೀವು ತುಂಬ ಸೊಗಸಾಗಿ ಮಕ್ಕಳಿಗೆ ಮನಮುಟ್ಟೋ ಹಾಗೆ ಹೇಳಿದ್ದೀರಾ. ಅದರ ಜೊತೆಗೆ ಆ್ಯಡ್ ಆನ್ ಆಗಿ ಒಂದು ಸಣ್ಣ ಕಥೆಯ ಮೂಲಕ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಿಂದಿನ ವಿದ್ಯಾಭ್ಯಾಸದ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಗುರುಕುಲದ ವ್ಯವಸ್ಥೆ ಇರ್ತಾ ಇತ್ತು. ಅಲ್ಲೊಂದು ಗುರುಕುಲದಲ್ಲಿ ಸುಮಾರಷ್ಟು ವಿದ್ಯಾರ್ಥಿಗಳಿದ್ದರು. ಹೊಸದಾಗಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ಬಂದು ಸೇರ್ತಿದ್ರು, ಹಳೆ ವಿದ್ಯಾರ್ಥಿಗಳು ಹೋಗ್ತಾಯಿದ್ರು. ಆಗಲೂ ಕೂಡ ಹೊಸದಾಗಿ ಒಂದಿಷ್ಟು ವಿದ್ಯಾರ್ಥಿಗಳೆಲ್ಲ ಬಂದು ಸೇರಿಕೊಂಡ್ರು. ತುಂಬ ಚೆನ್ನಾಗಿತ್ತು. ಒಳ್ಳೆಯ ಗುರುಗಳಿದ್ದರು, ಅದ್ಭುತವಾದಂಥ ಪಾಠವನ್ನು ಮಾಡ್ತಾಯಿದ್ರು. ಮಕ್ಕಳಿಗೆ ಎಲ್ಲ ರೀತಿಯ ವಿದ್ಯೆಯನ್ನು ಕಲಿಸ್ತಾ ಇದ್ದರು. ಮಕ್ಕಳು ತುಂಬ ಚೆನ್ನಾಗಿ ಕಲಿತಾಯಿದ್ರು, ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ಅದರಲ್ಲೂ ಒಬ್ಬ ಹುಡುಗ ಎಲ್ಲ ವಿದ್ಯಾರ್ಥಿಗಳು ಎಲ್ಲವನ್ನು ತುಂಬ ಚುರುಕಾಗಿ ಕಲಿತಾ ಇದ್ದರು. ಗುರುಗಳು ತುಂಬ ಅತ್ಯುತ್ತಮವಾದಂಥ ರೀತಿಯಲ್ಲಿ ತಮಗೆ ಸಾಧ್ಯವಾದ ಎಲ್ಲ ರೀತಿಯಲ್ಲೂ ಮಕ್ಕಳಿಗೆ ಅರ್ಥವಾಗುವ ರೀತಿಯ ಬೋಧನೆಯನ್ನು ಮಾಡ್ತಾಯಿದ್ರು. ಆದರೆ ಒಬ್ಬ ವಿದ್ಯಾರ್ಥಿಗೆ ಏನೇ ಮಾಡಿದ್ರೂ ಕೂಡ ಗುರುಗಳಿಂದ ಕಲಿಸೋದಕ್ಕಾಗಲಿಲ್ಲ, ಸಾಧ್ಯನೇ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು. ಉಳಿದ ವಿದ್ಯಾರ್ಥಿಗಳೆಲ್ಲ ಪ್ರಮೋಟ್ ಆಗಿ ನೆಕ್ಸ್ಟ್ ಹಂತಕ್ಕೆ ಹೋದರು. ಆದರೆ ಈ ವಿದ್ಯಾರ್ಥಿ ಕೈಯಿಂದ ಸಾಧ್ಯ ಆಗಲಿಲ್ಲ. ಆದರೆ ಗುರುಗಳು ಛಲ ಬಿಡಲಿಲ್ಲ.
ವಿದ್ಯಾರ್ಥಿ ಬಿಟ್ಟರೂ ಗುರುಗಳು ಬಿಡೋದಕ್ಕೆ ತಯಾರಾಗಿರಲಿಲ್ಲ. ಏನಾದರೂ ಮಾಡಿ ಇವನನ್ನು ಒಂದು ಒಳ್ಳೆಯ ಹಂತಕ್ಕೆ ತರಬೇಕು, ವಿದ್ಯಾಭ್ಯಾಸ ಚೆನ್ನಾಗಿ ತಗೊಳ್ಳೋ ಹಾಗೆ ಅವನಿಗೆ ಆಗಬೇಕು ಅಂತ ಹೇಳಿ ಮತ್ತೂ ಹೆಚ್ಚಿನ ಪ್ರಯತ್ನ, ಅವನಿಗೊಬ್ಬನಿಗಾಗಿಯೇ ಹೆಚ್ಚಿನ ಪ್ರಯತ್ನವನ್ನು ಪಟ್ಟು ಎಲ್ಲ ರೀತಿಯ ಮಾರ್ಗಗಳನ್ನು ಅನುಸರಿಸಿದ್ರು. ಎಷ್ಟೆಲ್ಲ ಸುಲಭವಾಗಿ ಅವನಿಗೆ ಕಲಿಸೋಕ್ಕೆ ಸಾಧ್ಯನೋ ಆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಗುರುಗಳಿಂದ ಅದು ಸಾಧ್ಯ ಆಗಲಿಲ್ಲ. ಆ ವಿದ್ಯಾರ್ಥಿಯಿಂದ ಏನೂ ಕಲಿಯೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಒಂದಿನ ಗುರುಗಳು ಅವನನ್ನು ಕರೆದು ವಿದ್ಯಾರ್ಥಿನ ಹತ್ತಿರ ಕೂರಿಸ್ಕೊಂಡು, ನೋಡಪ್ಪ, ನಿನಗೆ ಶಿಕ್ಷಣ ಒಲಿಯುವ ಯಾವುದೇ ಸಾಧ್ಯತೆ ಇಲ್ಲ, ಎಲ್ಲ ಪ್ರಯತ್ನವನ್ನು ಮಾಡಾದರೂ ಕೂಡ ನನ್ನಿಂದ ಕೂಡ ಸಾಧ್ಯ ಆಗ್ತಾನೇ ಇಲ್ಲ. ಸೊ ಹಾಗಾಗಿ ಒಂದು ಕೆಲಸ ಮಾಡು, ನೀನು ತುಂಬ ಒಳ್ಳೆಯ ಹುಡುಗ ಆಗಿದೆಯಾ, ಹಾಗಾಗಿ ನೀನು ಈ ವಿದ್ಯಾಭ್ಯಾಸ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸಿ ಮನೆಗೆ ಹೋಗು. ಅಪ್ಪ ಅಮ್ಮ ವಯಸ್ಸಾಗಿರೋರು ಇರ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊ, ಅವರ ಆರೈಕೆ ಮಾಡ್ಕೊ, ತುಂಬ ಒಳ್ಳೆಯ ಕೆಲಸ. ಅಪ್ಪ ಅಮ್ಮನ ಸೇವೆ ಮಾಡೋದಕ್ಕಿಂತ ಒಳ್ಳೇದು ಬೇರೆ ಯಾವುದೇ ಒಂದು ಕೆಲಸ ಇಲ್ಲ, ಹೋಗು ಅಂತಾರೆ. ಇವನಿಗೂ ಗೊತ್ತಾಗಿರುತ್ತೆ ನನ್ನಿಂದ ಏನೂ ಮಾಡೋದಕ್ಕಾಗಲ್ಲ, ಜೊತೆ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು ಹಂಗಿಸ್ತಿರ್ತಾರೆ, ಇವನಿಂದನೂ ಕಲಿಯೋಕ್ಕಾಗ್ತಾ ಇಲ್ಲ, ನಾನು ಪಾಸ್ ಆಗೋದಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಸರಿ ಗುರುಗಳು ಹೇಳಿದ್ದೆ ಕರೆಕ್ಟು ಅಂತ ವಾಪಸ್ ಹೊರಡ್ತಾನೆ. ಆ ಗುರುಕುಲದಿಂದ ಅವನ ಸ್ವಂತ ಊರಿಗೆ ಒಂದು 20 ಕಿಲೋಮೀಟರ್ ಮೇಡಮ್. ಆ 20 ಕಿಲೋಮೀಟರ್ ದಾರಿ, ಅವಾಗ ಯಾವುದೇ ವೆಹಿಕಲ್ ಇಲ್ಲ, ಹಿ ವಾಸ್ ವಾಕಿಂಗ್, ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಉರಿ ಬಿಸಿಲು, ಸೂರ್ಯನ ಬಿಸಿಲು ಅವನಿಗೆ ತಡ್ಕೊಳಕ್ಕಾಗಲ್ಲ, ವಿಪರೀತ ಬಾಯಾರಿಕೆ ಆಗಕ್ಕೆ ಶುರುವಾಗುತ್ತೆ. ಅಯ್ಯೋ, ನೀರು ಬೇಕು ಅಂತ ನೋಡ್ತಾನೆ. ಹತ್ತಿರದಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಒಂದು ಬಾವಿ ಇದೆ. ಒಂದಿಷ್ಟು ಜನ ಹೆಂಗಸರು ಆ ಬಾವಿಯಿಂದ ನೀರನ್ನು ತಗೊಂಡು ಹೋಗ್ತಾ ಇರೋದು ಕಾಣಿಸುತ್ತೆ. ಓಡೋಗ್ತಾನೆ ಬಾವಿ ಹತ್ರ. ಅಕ್ಕ ತುಂಬ ಬಾಯಾರಿಕೆ ಆಗ್ತಾ ಇದೆ, ದಯವಿಟ್ಟು ನನಗೆ ನೀರು ಕೊಡಿ ಅಂತ. ನೀರನ್ನು ಕೊಡ್ತಾರೆ. ಕುಡಿತಾ ಇರಬೇಕಾದ್ರೆ ಬಾವಿ ಕಟ್ಟೆಯನ್ನು ನೋಡ್ತಾನೆ. ಬಾವಿ ಕಟ್ಟೆಯಲ್ಲಿ ಅಲ್ಲಲ್ಲಿ ಗುರುತುಗಳು, ಏನೋ ಒಂಥರ ಅದು ಡಿಸೈನ್ ಆಗಿ ಕಾಣಿಸ್ತಾ ಇದೆ, ಏನೋ ಕೆತ್ತನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಅವನು ನೀರು ಕುಡ್ದವನೇ ಒಂದು ಸ್ವಲ್ಪ ದಾಹ ತೀರ್ತಲ್ವಾ, ಅಕ್ಕ ಹೀಗೆ ಇಷ್ಟೆಲ್ಲ ಚೆನ್ನಾಗೆಲ್ಲ ಕೊರೆದ್ಬಿಟ್ಟಿದ್ದೀರಲ್ಲ, ಹೇಗೆ ಕೊರೆದ್ರಿ ನೀವು, ಯಾರು ಮಾಡಿದ್ದು ಅಂತ ಕೇಳಿದ್ರು. ಆ ಹೆಂಗಸರು ಹೇಳಿದ್ರು, 1-2 ಜನ, ಇಲ್ಲಪ್ಪ ನಾವ್ಯಾರು ಅದನ್ನು ಕೊರೆದಿದ್ದಲ್ಲ, ನಾವು ದಿನ ಬಂದು ಇಲ್ಲಿ ಬಾವಿಯಿಂದ ನೀರನ್ನು ಹಗ್ಗ ಹಾಕಿ ನೀರನ್ನು ಸೇದೋದು, ಅಂದರೆ ಮೇಲೆ ಎಳೆದು ಅದು ಕೊರೆದು ಹಾಗಾಗಿದೆ. ಈ ಹಗ್ಗದಿಂದ ಕೊರೆದು ಹಿಂಗಾಗಿದೆಯಾ ಅಂದ. ಹೌದು, ಹಾಗೆ ಆಗಿರೋದು. ಸುಮಾರು ವರ್ಷಗಳಿಂದ, 15-20 ವರ್ಷಗಳಿಂದನೂ ಕೂಡ ನಾವು ಇದೇ ನೀರನ್ನು ಎಳಿತಾ ಇರೋದ್ರಿಂದ ಹೀಗೆ ಕೊರೆದು ಹೋಗಿದೆ ಅಂತ. ವಾಪಸ್ ಹೊರಡ್ತಾನೆ. ಸಡನ್ನಾಗಿ ಅವನ ಒಳಗಡೆ ಒಂದು ಅದ್ಭುತವಾದಂಥ ಫ್ಲ್ಯಾಶ್ ಆಗುತ್ತೆ, ಎನ್ಲೈಟನ್ಮೆಂಟ್ ಆಗುತ್ತೆ. ಯೋಚನೆ ಮಾಡ್ತಾನೆ, ಅಲ್ಲ, ಒಂದು ಹಗ್ಗ ದಾರದ್ದು, ಒಂದು ದಾರದ ಹಗ್ಗ ಅಷ್ಟೊಂದು ಗಟ್ಟಿಯಾಗಿರೋ ಕಲ್ಲನ್ನ ಕೊರೆಯೋ ಶಕ್ತಿ ಹೊಂದಿದೆ ಅಂದರೆ ಆ ದಾರ ಎಷ್ಟು ಪ್ರಯತ್ನ ಮಾಡಿರ್ಬೇಕು, ಎಷ್ಟು ವರ್ಷಗಳಿಂದ ಪ್ರಯತ್ನ ಆಗಿರ್ಬೇಕಲ್ವಾ. ಈ ಪ್ರಯತ್ನ ನಾನ್ಯಾಕೆ ಮಾಡಲಿಲ್ಲ, ನನ್ನಿಂದ ಯಾಕೆ ಇದು ಸಾಧ್ಯ ಇಲ್ಲ ಅಂದ. ವಾಪಸ್ ಗುರುಗಳ ಹತ್ರ ಹೋದ. ಗುರುಗಳೇ, ನಂದು ತಪ್ಪಾಯಿತು, ನನಗೆ ಇಲ್ಲಿವರೆಗೂ ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕಲ್ಸಕ್ಕಾಗಿಲ್ಲ, ಆದರೆ ಇವತ್ತು ನನಗೆ ಕಲಿಬೇಕು ಅನ್ನೋ ಆಸೆ ಹುಟ್ಟಿದೆ, ಖಂಡಿತ ನಾನು ಕಲಿತೀನಿ ಅಂತಾನೆ. ಕಲಿಯೋಕ್ಕೆ ಶುರು ಮಾಡ್ತಾನೆ, ತುಂಬ ಪ್ರಯತ್ನ ಪಡ್ತಾನೆ. ಕಲಿತಾ ತುಂಬ ದೊಡ್ಡ ಜ್ಞಾನಿ ಆಗ್ತಾನೆ. ಜ್ಞಾನಿ ಅಷ್ಟೇ ಅಲ್ಲ, ಅವನು ನಮ್ಮ ಇಡೀ ದೇಶ ಕಂಡ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ಆಗ್ತಾನೆ. ಅವರೇ ಮುಂದೆ ವರದರಾಜ ಆಚಾರ ಆಗ್ತಾರೆ. ಸಂಸ್ಕೃತದ ದೊಡ್ಡ ಏನು ಗ್ರಾಮರ್ ಪಂಡಿತ ಅಂತ ಕರೀತಾರೆ, ವ್ಯಾಕರಣ ಪಂಡಿತ ಆಗ್ತಾರೆ. ಸೊ ಈ ಕತೆ ಏನು ಹೇಳುತ್ತೆ ನಮ್ಮ ಮಕ್ಕಳಿಗೆ ಅಂದರೆ, ಮಕ್ಕಳ ಇದನ್ನ ನೀವು ಕೇಳಿಸ್ಕೊಳ್ಳೇಬೇಕು. ನಿಮ್ಮಲ್ಲೂ ಸುಮಾರು ಜನ, ಈಗ ಎಕ್ಸಾಮ್ ಹತ್ರ ಬಂದಿದೆ, ಸುಮಾರು ಜನ ಅನ್ಕೊಂಡಿರ್ಬೋದು 2 ಪ್ರಿಪರೇಟರಿ ನಡೆದು ಹೋಗಿದೆ, 2 ಪ್ರಿಪರೇಟರಿಯಲ್ಲೂ ಕೂಡ ನನ್ನಿಂದ ಪಾಸೇ ಆಗೋಕ್ಕಾಗಲ್ಲ ಅನ್ನುವಂತಹ ಹೋಪನ್ನು ಕಳ್ಕೊಂಡಿರುವಂಥ ಸ್ಟೂಡೆಂಟ್ಸು ಕೂಡ ನಮ್ಮ ಎದುರುಗಡೆ ಸಿಕ್ಕಬಹುದು. ಆದರೆ ಒಂದು ಸತ್ಯ ತಿಳ್ಕೋಬೇಕು, ಪ್ರತಿಯೊಬ್ಬರಿಂದನೂ ಕೂಡ ಪ್ರತಿಯೊಂದು ಸಾಧ್ಯ ಆಗುತ್ತೆ. ಆದರೆ ಕೆಲವು ಮಕ್ಕಳು ಒಳ್ಳೆ ಸ್ಕೋರ್ ಮಾಡಿಬಿಟ್ಟಿದ್ದಾರೆ, ನಮಗೆ ಆ ಸ್ಕೋರ್ ಆಗ್ತಾ ಇಲ್ಲ ಅಂದರೆ ಆ IQ ಎಲ್ರಿಗೂ ಒಂದೇ ಲೆವೆಲ್ ಇರೋದಿಲ್ಲ. ಅವ್ರ IQ ಚೆನ್ನಾಗಿರ್ಬೋದು, ಅಥವಾ ಇದಕ್ಕಿಂತ ಮೊದಲೇ ಅವ್ರು ಹಾರ್ಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ಹಾಗಾಗಿ ಅವ್ರಿಗೆ ಒಳ್ಳೆ ಸ್ಕೋರ್ ಬಂದಿದೆ, ನೀವಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಅಥವಾ IQ ಲೆವೆಲ್ ಸ್ವಲ್ಪ ಕಡಿಮೆ ಇರ್ಬೋದು, ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಟ್ಟರೆ ಖಂಡಿತ ನಾವು ಡಿಸ್ಟಿಂಕ್ಷನ್ ತೊಗೊಳಕ್ಕಾಗಿಲ್ಲ ಅಂದರು ಪಾಸಾಗಿ ಮುಂದಿನ ಹಂತಕ್ಕೆ ಹೋಗೋದಕ್ಕಂತೂ ಖಂಡಿತ ಸಾಧ್ಯ ಇದೆ. ಸೊ ಹಾಗಾದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಮೇಡಮ್, ಖಂಡಿತ. ಮನಸ್ಸನ್ನ ಮಾಡಿದ್ರೆ ಮಕ್ಕಳು, ಒಂದು ತಿಂಗಳಿದೆ, ಒಂದು ತಿಂಗಳಲ್ಲಿ, ಒಂದು ನಿಮಿಷದಲ್ಲಿ ಪ್ರಪಂಚವನ್ನೇ ಉಲ್ಟಾ ಮಾಡಬಹುದಂತೆ. ಒಂದು ತಿಂಗಳ ಅವಕಾಶದಲ್ಲಿ ಎಕ್ಸಾಮ್ ಪಾಸ್ ಆಗೋದೇನು ದೊಡ್ಡ ಕಷ್ಟದ ವಿಚಾರ ಅಲ್ಲ. ಸೊ ಹಾಗಾಗಿ ಮಕ್ಕಳು ಈಗಲೇ, ನೀವೇ ಏನೋ ಪಾಯಿಂಟ್ಸ್ ಒಂದಿಷ್ಟೆಲ್ಲ ಹೇಳಿದ್ರಲ್ಲ ಮೇಡಮ್, ಆ ಆತ್ಮವಿಶ್ವಾಸವನ್ನ ಇಟ್ಕೊಂಡ್ರೆ, ಪಾಸಿಟಿವ್ ಥಿಂಕಿಂಗ್ ಮಕ್ಕಳಲ್ಲಿ ಇದ್ಬಿಡ್ತು ಅಂದ್ರೆ ಖಂಡಿತವಾಗಿ ಈ ವರ್ಷದ SSLC ಎಕ್ಸಾಮು ತುಂಬಾ ಸುಲಭವಾಗಿ ಮಕ್ಕಳಿಗೆ ಒಂದು ಹಪ್ಪಳ ಮುರಿದಂಗೆ
ಅಥವಾ ಇದೇನೋ ಹೇಳ್ತಾರಲ್ಲ, ಸತ್ತಿರೋ ಹಾವನ್ನ ಗಿರಿಗಿಟ್ಲೆ ತಿರುಗಿಸಿ ಎಸೆಯೋ ಹಾಗೆ ಸುಲಭವಾಗಿ ಇಂಗ್ಲೀಷನ್ನ ನಮ್ಮ SSLCಯನ್ನ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡಬಹುದು. ಅದರಲ್ಲೂ ನಮ್ಮ ವಿಷಯ ಇಂಗ್ಲಿಷ್ ಆಸ್ ಎ ಟೀಚರ್ ಆಗಿ ನಿಮಗೂ ಗೊತ್ತಿದೆ ಮೇಡಮ್, ಆಮೇಲೆ ಎಲ್ಲ ಟೀಚರ್ಸ್ಗೂ ಗೊತ್ತಿದೆ, ಇಂಗ್ಲಿಷ್ ಇಸ್ ನಾಟ್ ಎ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ SSLC, ಪರ್ಟಿಕ್ಯುಲರ್ಲಿ ದಿಸ್ ಇಯರ್. ನಮ್ಗೆಲ್ರಿಗೂ ಅದು ತುಂಬಾ ಸತ್ಯವಾಗಿ ಗೊತ್ತಿರುವಂತದ್ದು. ಅದ್ರ ಬಗ್ಗೆನೇ ಈಗ ನಾವು ವಿಚಾರ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಹಂಸ ಮೇಡಮ್, ಈಗ ಏನೇನೆಲ್ಲ ವಿಚಾರಗಳು ಬರುತ್ತೆ, ಯಾವ್ಯಾವುದೆಲ್ಲ ಕಾನ್ಸೆಪ್ಟನ್ನ ಮಕ್ಕಳು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಹೇಗೆ ಏನು ಅನ್ನುವಂಥ ವಿಚಾರಗಳನ್ನು ಪ್ರೋಸಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನು ವಿದ್ಯಾರ್ಥಿಗಳ ಮುಂದೆ ಇಡ್ತಾ ಇದ್ದಾರೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೇಳಿರುವಂತಹ ಮಾತುಗಳು ಅಕ್ಷರ ಸತ್ಯ. ಅಂದರೆ ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಅನ್ನುವಂಥದ್ದನ್ನು ನೀವು ಹೇಳ್ತಾ ಹೋಗ್ತಾ ಇದ್ರಿ. ಹಾಗಾಗಿ ಮಕ್ಕಳೇ, ನೀವೆಲ್ಲರೂ ಕೂಡ ಈಗಾಗಲೇ ಕನ್ನಡ ಮೀಡಿಯಮಲ್ಲಿ ಇರುವಂತಹ ಮಕ್ಕಳು ಏನಂತ ಯೋಚನೆ ಮಾಡ್ತೀರಿ, ಇಂಗ್ಲೀಷ್ ಅಂದರೆ ಬಹಳ ಕಷ್ಟ. ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ನಾನಿಲ್ಲಿ ನಿಮಗೆ ಕನ್ನಡದಲ್ಲೇ ನಾನು ಇದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಂಗ್ಲ ಭಾಷಾ ಸಹ ಶಿಕ್ಷಕಿಯಾಗಿದ್ದರೂ ಕೂಡ ನಿಮಗೆ ಆಂಗ್ಲ ಭಾಷೆ ಅಥವಾ ಇಂಗ್ಲೀಷ್ ಅನ್ನುವಂಥದ್ದು ಯಾವುದೇ ರೀತಿಯಲ್ಲೂ ಕಷ್ಟ ಅಲ್ಲ. ನೀವು ಆಗಲೇ ಈಗ ಮೊಬೈಲ್ ಫೋನ್ಗಳಲ್ಲಾಗಲಿ ಪ್ರತಿನಿತ್ಯ ಬಳಕೆಯಲ್ಲಿ ನೀವು ಇಂಗ್ಲೀಷ್ ವರ್ಡ್ಸನ್ನು ಪ್ರತಿನಿತ್ಯ ಡೈಲಿ ನೀವು ಯೂಸ್ ಮಾಡ್ತಾನೇ ಇದ್ದೀರಾ, ಮಾತಾಡ್ತಾ ಇದ್ದೀರಾ. ಆದರೆ ನಿಮಗೇ ಗೊತ್ತಿಲ್ಲದೆ ಹಾಗೆ ಅದನ್ನು ಯೂಸ್ ಮಾಡ್ತಿದ್ರು ಕೂಡ ನಾವು ಇಂಗ್ಲೀಷ್ ಬರಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಅದು ಖಂಡಿತ ಅಲ್ಲ. ನೀವು ಮನಸ್ಸು ಮಾಡಿದ್ರೆ ಇಂಗ್ಲೀಷ್ ವಿಷಯದಲ್ಲಿ ಬಹಳ ಉತ್ತಮವಾದ ಅಂಕಗಳೊಂದಿಗೆ ನೀವು ಪಡೆದುಕೊಳ್ಬಹುದು, ಪಾಸಾಗೋದಲ್ಲದೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ನಿಮ್ಮ ಪರ್ಸೆಂಟೇಜನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಸರ್ ಕೂಡ ಉತ್ತಮವಾದಂಥ ಒಂದು ಕಥೆ ಮೂಲಕ ನಿಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗಾದರೆ ಮಕ್ಕಳೇ, ನಿಮಗೆಲ್ರಿಗೂ ಕೂಡ ಈಗ ಈ ಸಲಿಯ ಪರೀಕ್ಷೆ ಇದೆಯಲ್ಲ, ಇದು ಹೋದ ಪರೀಕ್ಷೆಗಳಿಗಿಂತ ನಿಜವಾಗಿಯೂ ನೀವೆಲ್ಲರೂ ಅದೃಷ್ಟವಂತರು ಅಂತಲೇ ಹೇಳಬೇಕು. ಯಾಕೆ ಅಂತ ಹೇಳಿದರೆ, ನಾವು ಏನು ಓದಬೇಕು, ಹೇಗೆ ಓದಬೇಕು, ಯಾವ ರೀತಿ ಬರಿಬೇಕು ಅನ್ನುವಂಥದ್ದನ್ನು ಮೊದಲೇ ನಿಮಗೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಮಾರ್ಗದರ್ಶನ ಈಗಾಗಲೇ ನಿಮಗೆ ಸಿಕ್ಕಿದೆ. ಹೇಗೆ ಓದಬೇಕು, ಏನು ಓದಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರಿ ಅಂತಂದರೆ ಎಕ್ಸಾಮನ್ನು ನೀವು ಬರೆಯೋದು ಅಂಥ ಕಷ್ಟ ಅಲ್ಲವೇ ಅಲ್ಲ. ಹಾಗಾದರೆ ಹೇಗೆ ಅನ್ನೋದನ್ನು ಮೊದಲನೇದಾಗಿ ನಾನು ಹೇಳ್ತಾ ಹೋಗ್ತೀನಿ. ಇಂತಹ ಪ್ರಶ್ನೆ ಆಲ್ಮೋಸ್ಟ್ ಈ 25th ಕ್ವಶನ್ ಇಂಥದ್ದೇ ಆಗಿರುತ್ತೆ, 26th ಕ್ವಶನ್ ಇಂಥದ್ದೇ ಆಗಿರುತ್ತೆ ಅನ್ನೋದನ್ನು ಅಚ್ಚುಕಟ್ಟಾಗಿ ಬಹಳ ನೇರವಾಗಿ ಇಲ್ಲಿ ವಿಷಯವನ್ನು ಕೊಟ್ಟಿದ್ದಾರೆ. ಹಾಗೆ ಕ್ವಶನ್ಸನ್ನು ಕೊಡಲಾಗ್ತಾ ಇದೆ. ಇದರ ಸದುಪಯೋಗವನ್ನು ಮಕ್ಕಳು ಪಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಎಲ್ರಿಗೂ ಇಂತಹ ಅವಕಾಶ ಸಿಗಲ್ಲ. ಈ ಬಾರಿ ಈ ಅವಕಾಶ ಸಿಕ್ಕಿದೆ ಅಂದರೆ ನೀವು ಈ ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಅಂಕಗಳನ್ನು ಹೆಚ್ಚು ಮಾಡುವಂತಹ ರೀತಿಯಲ್ಲಿ ನಿಟ್ಟಿನಲ್ಲಿ ಸಾಗಬೇಕು. ನಿಮಗೆ ಈಗಾಗಲೇ ಟೀಚರ್ಸ್ ಎಲ್ಲರೂ ಹೇಳಿರ್ತಾರೆ ಬ್ಲೂ ಪ್ರಿಂಟ್ ಅಂತ. ಅದನ್ನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅಂದರೆ ಯಾವ ಪಾಠದಲ್ಲಿ ಯಾವುದನ್ನು ನಾನು ಗಮನ ಕೊಟ್ಟು ಕಲಿತ್ರೆ ಖಂಡಿತವಾಗಿ 80ಕ್ಕೆ 80 ಅಂಕಗಳನ್ನು ಈಗ ನೀವು ಬರಿತಾ ಇರೋದು 80 ಮಾರ್ಕ್ಸಿಗೆ ಬರಿತಾ ಇದ್ದೀರಿ. 80 ಮಾರ್ಕ್ಸಿಗೆ ಕಂಪ್ಲೀಟ್ ನಾನು ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನು ಈಗಾಗಲೇ ನಿಮಗೆ ಶಿಕ್ಷಕರು ಹೇಳಿದ್ದಾರೆ. ಅದನ್ನು ಪುನರ್ಮಲನ ಅಂದರೆ ಅದನ್ನು ಮತ್ತೆ ರಿಕ್ಯಾಪ್ಟನ್ ಮಾಡ್ಕೊತಾ ಹೋಗೋಣ. ಸೊ ಹಾಗಾಗಿದ್ದರೆ ಮೊದಲನೇದಾಗಿ ಪ್ರೋಸ್ ನೋಡ್ಕೊತಾ ಹೋಗೋಣ ಮಕ್ಕಳೇ. ಯಾವ್ಯಾವ ಪಾಠದಲ್ಲಿ ನಾನು ಎಷ್ಟು ಮಾರ್ಕ್ಸಿಗೆ ಎಷ್ಟು ಅಂಕಗಳಿಗೆ ನಾನು ಗಮನವನ್ನು ಕೊಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಯಾವ ಟೈಪಿನ ಕ್ವೆಶ್ಚನ್ಸ್ ಅನ್ನೋದು ಒಂದು ಐಡಿಯಾ ಸಿಕ್ಕಿದೆ. ಹೌದು. ಇಷ್ಟು ನೇರವಾಗಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನುತ್ತಾ ಹೇಳ್ತಾ ಇರೋದು ಇದೇ ಮೊದಲು ಅಂತ ಅನಿಸುತ್ತೆ. ಈ ಸಾಲಿನ ವಿದ್ಯಾರ್ಥಿಗಳು ಬಹಳ ಅದೃಷ್ಟವಂತರು. ಅದನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಬಾರಿ ಆಂಗ್ಲ ವಿಷಯದಲ್ಲಿ ಪೂರ್ತಿ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಬರ್ತಾರೆ ಎನ್ನುವಂತಹ ವಿಶ್ವಾಸ ಕೂಡ ನಾವು ಇಟ್ಕೊಂಡಿದ್ದೇವೆ. ಹಾಗಾದರೆ ಏನು ಮಾಡಬೇಕು ನಾನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಮಕ್ಕಳೇ. ನೀವು ಈಗ ಮೊದಲನೆಯದಾಗಿ ಹೀರೋ ಲೆಸನ್ ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ತಿಳಿದಿದೆ ಮೊದಲನೆಯ ಪಾಠ ಎ ಹೀರೋ. ಆರ್ ಕೆ ನಾರಾಯಣ್ ಅವರು ಬರೆದಂತಹ, ಎಲ್ರಿಗೂ ಎ ಹೀರೋ ಅನ್ನೋದಕ್ಕಿಂತ ಸ್ವಾಮಿ ಅಂದ ತಕ್ಷಣ ನಿಮಗೆಲ್ಲರೂ ನೆನಪಾಗ್ಬಿಡುತ್ತೆ. ಸ್ವಾಮಿ ಅಂದ ತಕ್ಷಣ ಎ ಹೀರೋ ಅನ್ನುವ ಪಾಠದ ಪ್ರತಿಯೊಂದು ಆ ಹ್ಯೂಮರಸ್ ಕ್ಯಾರೆಕ್ಟರ್ ನಮಗೆ ನೆನಪಾಗತ್ತೆ. ಹಾಗಾದರೆ ಈ ಪಾಠದಲ್ಲಿ ನಾನು ಯಾವುದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂಥದ್ದಾದರೆ, ಇದಕ್ಕೆ 3 ಅಂಕದ ಪ್ರಶ್ನೆ ಅಂದರೆ ಲಾಂಗ್ ಆನ್ಸರಿನ ನೀವು 3 ಅಂಕದ ಪ್ರಶ್ನೆಯ ಬಗ್ಗೆ ಗಮನ ಕೊಡಬೇಕು. ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಮಕ್ಕಳೇ, ನೀವು ಯಾವುದು ಜಾಸ್ತಿ ಗಮನ ವಹಿಸೋದಕ್ಕಿಂತ 25ನೇ ಪ್ರಶ್ನೆ ಲಾಂಗ್ ಆನ್ಸರ್ 3 ಅಂಕದ ಪ್ರಶ್ನೆ ಹೀರೋ ಪಾಠದಿಂದನೇ
ಬಹಳಷ್ಟು 99% ಅಂತಲೇ ಹೇಳಬಹುದು. ಅಲ್ಲಿಯವರೆಗೂ ಕೂಡ ನೀವು 25ನೇ ಪ್ರಶ್ನೆ ಹೀರೋ ಪಾಠದಿಂದ ಲಾಂಗ್ ಆನ್ಸರ್ ಅನ್ನೋ ಬಗ್ಗೆ ನೀವು ಗಮನವನ್ನು ಕೊಟ್ಟರೆ ಅದಷ್ಟೇ ಹೀರೋ ಲೆಸನ್ ನೀವು ನೋಡಿಕೊಂಡ್ರೂ ಸಾಕು ಅನ್ನುವ ಮಟ್ಟಿಗೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿದೀವಿ. ಅದರಲ್ಲೂ ಒಂದು 3 ಪ್ರಶ್ನೆ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ ಎಲ್ಲದಕ್ಕೂ ಯಾವುದೇ ಕ್ವಶ್ಚನ್ ಕೇಳಿದ್ರು ಅದೇ ಆನ್ಸರ್ ಬರೀಬಹುದು. ಖಂಡಿತ. ಅದರಲ್ಲಿ ನಾವು ನೋಡ್ತಾ ಹೋದ್ರೆ ನ್ಯೂಸ್ ಪೇಪರ್ ರಿಪೋರ್ಟ್ ಅನ್ನ ನೋಡ್ಕೊಂತಾ ಹೋಗ್ಬೋದು. ಕವರ್ಡ್ ಬೈ ಸ್ವಾಮಿ ಬಿಕೇಮ್ ಎ ಹೀರೋ ಅನ್ನುವಂತದ್ದಾಗಿರಬಹುದು. ಹೇಗೆ ಡೆಸ್ಪರೇಟ್ ಅಟೆಂಪ್ಟ್ಸ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಅನ್ನುವಂಥದ್ದನ್ನ, ಡೆಸ್ಪರೇಟ್ ಅಟೆಂಪ್ಟ್ಸ್ ಹಿ ಟ್ರೈ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಆಗಬಹುದು. ಶೂರ್ ಸರ್. ಈ ರೀತಿಯ ಲಾಂಗ್ ಆನ್ಸರ್ ಕ್ವಶನ್ಸ್ಗೆ ನೀವು ಗಮನವನ್ನ ಕೊಟ್ಬಿಟ್ರೆ ಸುಲಭವಾಗಿ 3 ಅಂಕಗಳನ್ನು ತೆಗೆದುಕೊಳ್ಳಬಹುದು. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು 2 ಅಂಕದ ಪ್ರಶ್ನೆಗಳನ್ನು ಗಮನ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ 3 ಅಂಕಗಳು ಅಂದ್ರೆ ಮೇಡಮ್ ಎಕ್ಸ್ಟ್ರಾಕ್ಟ್ಸ್ ಇರಬಹುದಾ? ಖಂಡಿತವಾಗಿಯೂ ಅದ್ರ ಬಗ್ಗೆನೂ ಗಮನ ವಹಿಸೋದು ಬೇಡ. ಯಾಕೆ ಇಷ್ಟು ಸ್ಪಷ್ಟವಾಗಿ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಗೊತ್ತಾ? ನಿಮಗೆ ಈಗಾಗಲೇ ಶಿಕ್ಷಕರು ಕೂಡ ಹೇಳಿದ್ದಾರೆ, ಈಗಾಗಲೇ ಇಲಾಖೆ 4 ಮಾಡೆಲ್ ಪೇಪರ್ಗಳನ್ನು ಬಿಟ್ಟಿದೆ. ಹಾಗೆ ಈಗ ನಡೆಸ್ತಾ ಇರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಕೂಡ ಇಲಾಖೆಯಿಂದನೇ ಬಂದಿದೆ. ಅವೆರಡನ್ನು ನೀವು ಗಮನಿಸಿ, ಈ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಹಾಗೂ ಇಲಾಖೆ ಬಿಡುಗಡೆ ಮಾಡಿದಂತಹ ಮಾದರಿ ಉತ್ತರ ಮಾಡೆಲ್ ಕ್ವಶನ್ ಪೇಪರನ್ನು ನೀವು ಇಟ್ಕೊಂಡ್ರೆ ಕೊನೆಯ ಫೈನಲ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನು ನೀವೇ ಅಂದಾಜು ಮಾಡಿಬಿಡಬಹುದು. ಅಷ್ಟರ ಮಟ್ಟಿಗೆ ಸುಲಭವಾಗಿ ನಿಮಗೆ ಯಾವ ರೀತಿ ಓದಬೇಕು, ಹೇಗೆ ಓದಬೇಕು, ಯಾವುದಕ್ಕೆ ಗಮನ ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಕೂಡ ನಿಮಗೆ ಯಾವುದೇ ಗೊಂದಲಕ್ಕೆ ಈಡಾಗದ ಹಾಗೆ ಅವರು ಕೊಟ್ಟಂತಹದ್ದು ಮಾರ್ಗದರ್ಶನದ ಮೇಲೆಗೆ ನಾನು ನಿಮಗೆ ಹೇಳಿಗೆ ಬಯಸ್ತಾ ಇದ್ದೀನಿ. ಆದಷ್ಟು ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ನಿಜವಾಗಿಯೂ ಕೂಡ ಒಳ್ಳೆಯ ಅಂಕ ಬರೋದ್ರೊಳಗೆ 2 ಮಾತಿಲ್ಲ. ಹಾಗಾಗಿ ನೀವು ಹೀರೋದಲ್ಲಿ ಕೇವಲ 3 ಅಂಕದ ಪ್ರಶ್ನೆಗಳ ಬಗ್ಗೆ ಲಾಂಗ್ ಆನ್ಸರ್ ಅದು ಸಾಧಾರಣವಾಗಿ 25ನೇ ಪ್ರಶ್ನೆನೇ ಆಗಿರುತ್ತೆ ಅನ್ನುವುದನ್ನ ಹೇಳ್ಬೋದು. ಅದರಲ್ಲೂ 3 ಪ್ರಶ್ನೆ, ಡೆಸ್ಪರೇಟ್ ಅಟೆಂಪ್ಟ್ಸ್, ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್, ಸ್ವಾಮಿ ಬಿಕೇಮ್ ಎ ಹೀರೋ, ಕವರ್ಡ್ ಬೈ ಸ್ವಾಮಿ ಬಿಕೇಮ್ ಎ ಹೀರೋ, 3 ನೋಡ್ಕೊಂಡ್ರೆ ಯಾವುದೇ ರೀತಿಯ ಕ್ವಶನ್ ಕೇಳಿದ್ರು ಅವೇ ಆನ್ಸರ್ ಆಗಿರುತ್ತೆ. ಇದಿಷ್ಟನ್ನ ಗಮನ ಕೊಟ್ಬಿಟ್ರೆ ಖಂಡಿತ ಮಕ್ಕಳು ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಬಹುದು. ನೋಡಿ ಮಕ್ಕಳೇ, ಇಲ್ಲಿ ಕೇವಲ ಪಾಸಿಂಗ್ ಮಾರ್ಕ್ಸ್ ಮಾತ್ರ ನಾನು ಹೇಳ್ತಾ ಇಲ್ಲ, ಇಲ್ಲಿ ಹೆಚ್ಚಿನ ಅಂಕ ತೆಗೆದುಕೊಳ್ಳುವುದರಿಗೂ ಕೂಡ ಸೇಮ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಗೊಂದಲ ಬೇಡ. ಮುಂದಿಂದ ನಾವು ನೆಕ್ಸ್ಟ್ ಲೆಸನ್ ಹೋಗ್ತಾ ಹೋದರೆ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹಾಗಾದರೆ ಈ ಪಾಠದಲ್ಲಿ ನಾವು ಯಾವುದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು? ಇದರಲ್ಲೂ ಕೂಡ 3 ಮಾರ್ಕ್ಸ್ ಕ್ವಶನ್ಸೇ ಕೊಡಲಾಗತ್ತೆ. ಹಾಗಾದರೆ ಮೀನ್ಸ್ ಇದು ಲಾಂಗ್ ಆನ್ಸರಾ? ಅಲ್ಲ, ಇದನ್ನು ಎಕ್ಸ್ಟ್ರಾಕ್ಟ್ಸನ್ನು ಕೊಡಲಾಗತ್ತೆ. ಎಕ್ಸ್ಟ್ರಾಕ್ಟ್ಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ. ಎಕ್ಸ್ಟ್ರಾಕ್ಟ್ಸ್ ಎಷ್ಟು ಪ್ರಶ್ನೆಯಿಂದ ಎಲ್ಲಿವರೆಗೆ ಇರುತ್ತೆ ಅಂದರೆ 27ನೇ ಪ್ರಶ್ನೆಯಿಂದ 30ನೇ ಪ್ರಶ್ನೆಯವರೆಗೂ ಕೂಡ ಎಕ್ಸ್ಟ್ರಾಕ್ಟ್ಸನ್ನು ಕೊಡ್ತಾರೆ ನಿಮಗೆ ಪರೀಕ್ಷೆಯಲ್ಲಿ. 27, 28, 29, 30. ಸಾಧಾರಣವಾಗಿ ಈ 4 ಪ್ರಶ್ನೆಗಳಲ್ಲಿಯೇ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನ ಒಂದು ಪ್ರಶ್ನೆಯನ್ನ ಎಕ್ಸ್ಟ್ರಾಕ್ಟ್ಸ್ ಅಂದ್ರೆ ಗೊತ್ತಿದೆಯಲ್ಲ, ಯಾರು ಯಾರಿಗೆ ಹೇಳಿದ್ರು ಅನ್ನುವಂಥದ್ದು, ಯಾವ ರೀತಿ ಅನ್ನುವಂಥದ್ದು ಕೂಡ ನಿಮಗೆ ಈಗಾಗಲೇ ತಿಳಿದಿದೆ. ಆ ಎಕ್ಸ್ಟ್ರಾಕ್ಟ್ಸ್ ಮೇಲೆ ನೀವು ಗಮನ ಕೊಟ್ಬಿಟ್ರೆ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಅಲ್ಲಿ ನೀವು ಇನ್ಯಾವುದೇ ಕ್ವಶನ್ಸಿನ ಕಡೆ ಗಮನ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಇದ್ರೊಳಗಡೆ ಅನಲೈಸ್ ಮಾಡಿ, ಅಂದ್ರೆ ಮಕ್ಕಳು ಲಾಂಗ್ ಆನ್ಸರ್ಗೂ ಓದೋ ಅವಶ್ಯಕತೆ ಇಲ್ಲ ಅಥವಾ 2 ಮಾರ್ಕ್ಸ್ ಕ್ವಶನ್ ಅವಶ್ಯಕತೆ ಇಲ್ಲ, ಕೇವಲ ಎಕ್ಸ್ಟ್ರಾಕ್ಟ್ ಓದಿದರೆ ಸಾಕು ಅನ್ನೋದು ಈಗ ಬ್ಲೂ ಪ್ರಿಂಟ್ ಪ್ರಕಾರ. ಮತ್ತೆ ಇಲ್ಲಿಯವರೆಗೂ ಕೊಟ್ಟಿರುವಂತಹ ಮಾಡೆಲ್ ಪೇಪರ್ಸ್ ಮತ್ತೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಅನಲೈಸ್ ಮಾಡಿ ನಾವು ಹೇಳ್ತಾ ಇರೋದು. ನಾವು ಇದನ್ನ 90% ಅಂತ ತೆಗೆದುಕೊಂಡು 90% ಅಲ್ಲ 95% ತನಕ ನಾವು ಹೇಳಬಹುದು. ಹಾಗಾದ್ರೆ ಮತ್ತೆ ಇನ್ನೊಂದೇನು, ನೆಕ್ಸ್ಟ್ 3ನೇ ಲೆಸನ್ಗೆ ಹೋಗ್ತಾ ಹೋದ್ರೆ 3rd ಲೆಸನ್ ಜೆಂಟ್ಲ್ಮ್ಯಾನ್ ಆಫ್ ರಿಯೋ ಅಂಡ್ ಮೀಡಿಯೋ. ಹಾಗಾದ್ರೆ ಈ ಪಾಠದಲ್ಲಿ ಯಾವುದ್ರ ಮೇಲೆ ಹೆಚ್ಚು ಗಮನವನ್ನ ಕೊಡಬೇಕು? ಹಾಗಾದ್ರೆ ಇದನ್ನು ಕೂಡ ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀವು ಗಮನ ಕೊಡಬೇಕು ಮಕ್ಕಳೇ. ಹಾಗಾದ್ರೆ ಈ 2 ಮಾರ್ಕ್ಸ್ ಕ್ವಶನ್ ಎಲ್ಲಿ ಬರುತ್ತೆ? 18th ಇಂದ 24 ತನಕನೂ ಕೂಡ ನಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೊಡ್ತಾರೆ. ಅದರಲ್ಲಿ ಒಂದು ನಿಮ್ಮದು ಏನಾಗಿರುತ್ತೆ, ಜೆಂಟ್ಲ್ಮ್ಯಾನ್ ಆಫ್ ರಿಯೋ ಅಂಡ್ ಮೀಡಿಯೋದು 2 ಮಾರ್ಕ್ಸ್ ಕ್ವಶನ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಇದರಲ್ಲಿ ಲಾಂಗ್ ಆನ್ಸರ್ ಎಲ್ಲ ಗಮನ ಕೊಡೋದು ಬೇಡ ಅನ್ನುವುದನ್ನ ಸಹಜವಾಗಿ ಅವರಾಗೆ ಹೇಳಿರೋದ್ರಿಂದ ನಾವು ಸುಮ್ಮನೆ ವ್ಯರ್ಥ ಸಮಯವನ್ನ ಬೇರೆ ಕಡೆ ವ್ಯರ್ಥ ಮಾಡೋದು. ಹಾಗಾಗಿ ಅದು ಸಹಜವಾಗಿ ನಮಗೆ ಗೊತ್ತಾಗುತ್ತೆ, ಬೇರೆ ಇದನ್ನ ನೋಡುವಂತಹ ಅವಶ್ಯಕತೆ ಬೀಳೋದಿಲ್ಲ. 2 ಮಾರ್ಕ್ಸ್ ಮೇಲೆ ನೀವು ಗಮನವನ್ನ ಕೊಟ್ರೆ ಖಂಡಿತವಾಗಿಯೂ ಜೆಂಟ್ಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ 2 ಮಾರ್ಕ್ಸ್ ಅಂಕಗಳಿಂದ ನೀವು ಅದನ್ನ ಟ್ಯಾಕಲ್ ಮಾಡಬಹುದು. ಹಾಗಾದ್ರೆ ಯಾವುದು ಹೆಚ್ಚಾಗಿ ಕೊಡಬಹುದು ಅನ್ನೋದನ್ನ ನಾವು LBಯಲ್ಲಿ ಸಾಕಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡಿದೀವಿ. ಅದರಲ್ಲಿ ಪದೇ ಪದೇ ರಿಪೀಟ್
ರೆಪ್ಯೂಟೆಡ್ ಆಗಿರುವಂತಹ ಜನರಸ್ ಮ್ಯಾನ್ man of ಆಫ್ principle or ಪ್ರಿನ್ಸಿಪಲ್ಸ್, generous man. ಡಾನ್ ಎನ್ಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಮತ್ತೆ Passionate towards children and trees. ಪ್ಯಾಷನೇಟ್ ಅಬೌಟ್ ದ ಚಿಲ್ಡ್ರನ್ ಅಂಡ್ ಹಿಸ್ ಫ್ಯಾಮಿಲಿ ಅನ್ನೋದನ್ನೆಲ್ಲ ಈ ರೀತಿಯ ಪದೇ ಪದೇ ಕೇಳಿರುವಂತಹ ಕ್ವಶನ್ಗಳನ್ನ, ಮಾಡೆಲ್ ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ, ಮತ್ತೆ ಈಗ ಪ್ರಿಪರೇಟರಿಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ನೀವು ಟ್ಯಾಕಲ್ ಮಾಡಿಕೊಂಡ್ರೆ ಅದರಲ್ಲೇ ಒಂದಾಗಿ ಬರಬಹುದು ಅನ್ನೋದನ್ನ ನಾನು ಹೇಳ್ತೇನೆ. ಮತ್ತೆ ನಾಲ್ಕನೇ ಪಾಠ ಹೋಗ್ತಾ ಇದ್ದೀವಿ, ಡಾಕ್ಟರ್ BR ಅಂಬೇಡ್ಕರ್. ಇದರಲ್ಲಿ ಯಾವುದು ಹಾಗಾದರೆ? ಇದರಲ್ಲಿಯೂ ಕೂಡ ನೀವು 2 ಮಾರ್ಕ್ಸ್ ಕ್ವಶನ್ ಮೇಲೆ ಹೆಚ್ಚು ಗಮನವನ್ನು ವಹಿಸಿದ್ರೆ ಅಷ್ಟೇ ಸಾಕು. ಇದರಲ್ಲಿ ಯಾವುದೇ ಎಕ್ಸ್ಟ್ರಾಕ್ಟ್ಸ್ ಕಡೆಯಾಗಲಿ ಲಾಂಗ್ ಆನ್ಸರ್ ಆಗಲಿ ಇದ್ಯಾವುದು ಬೇಡ ಮಕ್ಕಳೇ. 2 ಮಾರ್ಕ್ಸ್ ಕ್ವಶನ್ಸ್ ಮೇಲೆ ನೀವು ಇದನ್ನು ಗಮನ ಕೊಟ್ಟರೆ ಖಂಡಿತವಾಗಿಯೂ ಡಾಕ್ಟರ್ BR ಅಂಬೇಡ್ಕರ್ ಲೆಸನಲ್ಲಿ ನೀವು ಉತ್ತಮ ಅಂಕವನ್ನು ತೆಗೆದುಕೊಳ್ಳಬಹುದು. ಇಲ್ಲಿವರೆಗೂ ಎಲ್ಲಾ ಕ್ವಶನ್ ಪೇಪರ್ಗಳಲ್ಲೂ ಪ್ರೀವಿಯಸ್ ಎಲ್ಲಾ ಇಯರ್ಸ್ ಅಲ್ಲೂ ಕೂಡ 2 ಮಾರ್ಕ್ಸ್ ಬಂದಿದೆಯಲ್ಲ, ಹಾಗಾಗಿ ಮಕ್ಕಳು ಈ ವರ್ಷನೂ 2 ಮಾರ್ಕ್ಸ್ ಖಂಡಿತವಾಗಿಯೂ 2 ಮಾರ್ಕ್ಸ್. ಹಾಗಾಗಿ ಬೇರೆ ಇದರ ಬಗ್ಗೆ ಗಮನ ವಹಿಸದೆ ನೇರವಾಗಿ 2 ಅಂಕದ ಪ್ರಶ್ನೆಗಳ ಮೇಲೇನೆ ಹೆಚ್ಚು ಗಮನವನ್ನು, LBL ಕೊಟ್ಟಿರುವಂತಹ 2 ಅಂಕದ ಪ್ರಶ್ನೆಗಳ ಮೇಲೇನೆ ಹೆಚ್ಚು ಗಮನವನ್ನು ವಹಿಸಿದ್ರೆ ಬಹಳ ಸುಲಭವಾಗಿ ಅಂಕಗಳನ್ನು ಅದರಲ್ಲೂ ಒಂದು 2-3 ಕ್ವಶನ್ ಪದೇ ಪದೇ ರಿಪೀಟ್ ಆಗಿದೆಯಲ್ಲ. ಖಂಡಿತ. ಅಂಬೇಡ್ಕರ್ was a voracious reader. Yes, voracious Why did reader Nehru choose Ambedkar as a law minister? law minister. Why did Nehru choose law minister ಅನ್ನುವಂಥದ್ದು, ಮತ್ತೆ ಹೇಗೆ ಮಹಾತ್ಮ ಗಾಂಧಿ ಕಾಸ್ಟ್ ಡಿಸ್ಕ್ರಿಮಿನೇಷನ್, ಅಂಬೇಡ್ಕರ್ ಅಂಡ್ ಗಾಂಧೀಜಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್, ಅದನ್ನು ಕೂಡ ಅದರ ಮೇಲೆ ಹೆಚ್ಚು ಗಮನವನ್ನು ಕೊಟ್ಟರೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ 2 ಮಾರ್ಕ್ಸ್ ಅನ್ನುವಂಥದ್ದನ್ನು ನಾವು ಹೇಳಬಹುದು. ಮಕ್ಕಳೇ, ನೀವು ಸುಲಭವಾಗಿ ಪಡೆದುಕೊಳ್ಳುವ ಅಂಕಗಳಿದು. LBL ಕೊಟ್ಟಿರುವಂತಹ ಕ್ವಶನ್ಸ್ ಅನ್ನ ಒಂದು ಕಡೆ ಹಾಕೊಂಡು ಮತ್ತೆ ಮಾಡೆಲ್ ಪೇಪರಲ್ಲಿ ಕೊಟ್ಟಿರುವಂತಹ ಮತ್ತೆ 2 ಮಾರ್ಕ್ಸ್ ಪ್ರಿಪರೇಟರಿ ಕೊಟ್ಟಿರೋ ಕ್ವಶನ್ಸ್ ಅನ್ನ ಒಂದ್ ಕಡೆ ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೇನೆ ಸಾಕು, ಬೇಕಾದ ಹಾಗೆ ನೀವು ಆನ್ಸರ್ ಅನ್ನ ಮಾಡಬಹುದು. ಹಾಗಾದ್ರೆ ಈಗ 5th ಲೆಸನ್ಗೆ ಹೋಗೋಣ. ದಟ್ ಈಸ್ ನನ್ ಅದರ್ ದ್ಯಾನ್ ದ ಕನ್ಸರ್ಟ್. ಹಾಗಾದ್ರೆ ಕನ್ಸರ್ಟಲ್ಲಿ ಯಾವುದನ್ನ ಹೆಚ್ಚು ಗಮನ ಕೊಡಬೇಕು ಅನ್ನೋದಾದರೆ ಇದರಲ್ಲಿಯೂ ಕೂಡ 2 ಮಾರ್ಕ್ಸ್ ಕ್ವಶನ್ ಅನ್ನೇ ನೀವು ಗಮನ ವಹಿಸಿದ್ರೆ ಸಾಕು. ಇದರಲ್ಲಿ ಯಾವುದೇ ಎಕ್ಸ್ಟ್ರಾಕ್ಟ್ಸು ಇಲ್ಲ, ಯಾವುದೂ ಇಲ್ಲ. ಇಲ್ಲೂ ಕೂಡ ಶಾರ್ಟ್ ಆನ್ಸರ್ಸೇ ಇರುತ್ತೆ. ಇಲ್ಲೂ ಕೂಡ 2 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಪದೇ ಪದೇ ಕೇಳಿದಂತಹ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಜಸ್ಟಿಫೈ ಅನ್ನುವಂಥದ್ದು, ಈ ರೀತಿಯಾಗಿ ಹೌ ಡಿಡ್ ಸ್ಮಿತಾ ಫುಲ್ಫಿಲ್ಡ್ ಹರ್ ಬ್ರದರ್ಸ್ ವಿಶ್ ಅನ್ನುವಂಥದ್ದು, ಈ ರಿಪೀಟೆಡ್ ಕ್ವಶನ್ಸ್ ಮೇಲೆ ನೀವು ಹೆಚ್ಚು ಗಮನವನ್ನು ಕೊಟ್ಟರೆ ಡೆಫಿನೆಟ್ಲಿ ಅದೇ ಕ್ವಶನ್ಗಳಲ್ಲಿ ಹೆಚ್ಚಾಗಿ ಬರುತ್ತೆ. ಅದರ ಮೇಲೆ ಸ್ವಲ್ಪ ಗಮನವನ್ನು ಕೊಟ್ಟರೆ ನೀವು ಸುಲಭವಾಗಿ ಕನ್ಸರ್ಟ್ ಲೆಸನಲ್ಲೂ ಕೂಡ ನೀವು ಅಂಕಗಳನ್ನು ಪಡೆದುಕೊಳ್ಳಬಹುದು ಅಲ್ವಾ ಸರ್? ಖಂಡಿತ. ಈಗ ಮುಂದಿನದಾಗಿ ಹೋಗೋಣ. ಅದು ದ ಡಿಸ್ಕವರಿ. ಓಕೆ, 6ನೇ ಪಾಠ ಡಿಸ್ಕವರಿ ಅಂದ ತಕ್ಷಣ ಮಕ್ಕಳಿಗೆಲ್ಲರಿಗೂ ಕೂಡ ಒಂದೊಂದು ದೊಡ್ಡ ಲೆಸನ್ನು, ಹೇಗೆ ಅರ್ಥೈಸ್ಕೊಳ್ಳುವುದು, ಎಲ್ಲ ರೀತಿಯ ಪ್ರಯತ್ನವನ್ನು ನಮ್ಮೆಲ್ಲ ಸಹ ಶಿಕ್ಷಕರು ಮಾಡಿರ್ತಾರೆ. ಅನಿಮೇಷನನ್ನು ತೋರಿಸಿರ್ತಾರೆ, ಸಾಕಷ್ಟು ಪ್ಲೇಸನ್ನು ಇದು ಮಾಡಿರ್ತಾರೆ. ಆದರೂ ಕೂಡ ಈ ಮಕ್ಕಳಲ್ಲಿ ಅದು ಏನೋ ಒಂದು ರೀತಿಯ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಹೊಸ ಹೊಸ ಕ್ಯಾರೆಕ್ಟರ್ಸ್ ಅಲ್ಲ ಮೇಡಮ್, ಹಾಗಾಗಿ ಮಕ್ಕಳಿಗೆ ಆಲ್ವೇಸ್ ಕನ್ಫ್ಯೂಷನ್ ಇರುತ್ತೆ, ಸಹಜವಾಗಿ ಇರುತ್ತೆ. ಹಾಗಾದರೆ ಇದರಲ್ಲಿ ನಾವು ಯಾವುದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಮಕ್ಕಳೇ? ಇದನ್ನು ನೀವು ಆಸ್ ಎ ಡ್ರಾಮಾ ನೋಡಿದ್ದೀವಿ ಅನ್ನೋ ರೀತಿ ಹಾಗೆ ಹೇಗೆ ಡೈಲಾಗ್ಸ್ಗಳನ್ನು ನೆನಪಿಟ್ಕೊಳ್ತೀರಿ ಹಾಗೆ ಪದೇ ಪದೇ ಬರುವಂತಹ ಡೈಲಾಗ್ಸ್ಗಳ ಕಡೆ ಗಮನವನ್ನು ಕೊಟ್ಟು 3 ಅಂಕಗಳಿಗೆ, ಅದರಲ್ಲೂ ಎಕ್ಸ್ಟ್ರಾಕ್ಟ್ಸಿಗೆ ನೀವು ಗಮನವನ್ನು ಕೊಟ್ಟರೆ ದ ಡಿಸ್ಕವರಿ ಲೆಸನನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಎಕ್ಸ್ಟ್ರಾಕ್ಟೇ 100% ಸರಿ ಬರುತ್ತೆ ಅಂತ ಅಲ್ವಾ ಮೇಡಮ್? ಯಾಕೆಂದ್ರೆ ಹಿಂದಿನ ವರ್ಷಗಳಲ್ಲೆಲ್ಲ ಕೂಡ ಇದು ಎಕ್ಸ್ಟ್ರಾಕ್ಟ್ ಬಿಟ್ಟು ಬೇರೆ ಯಾವ ತರದ ಕ್ವಶನ್ಸ್ ಕೇಳದೇ ಇರೋದ್ರಿಂದ ಈ ವರ್ಷ ಕೂಡ ಎಕ್ಸ್ಟ್ರಾಕ್ಟ್. ಹೌದು, ಹಾಗಾಗಿ ಇದನ್ನು ಕೂಡ 3 ಅಂಕದ ಪ್ರಶ್ನೆ ಅಂದರೆ ನೀವು ಯಾವುದೇ ಲಾಂಗ್ ಆನ್ಸರ್ ಮೇಲೆ ಗಮನ ಕೊಡುವ ಅವಶ್ಯಕತೆ ಇಲ್ಲ ಮಕ್ಕಳೇ. ನೀವು ನೇರವಾಗಿ ಎಕ್ಸ್ಟ್ರಾಕ್ಟ್ಸ್ ಕಡೆ ಗಮನ ಕೊಡಿ. ಹಾಗಾದರೆ ಎಕ್ಸ್ಟ್ರಾಕ್ಟ್ಸ್ ಅಂತಂದರೆ ಇಡೀ ದೊಡ್ಡ ಪಾಠ, ಎಲ್ಲದೂ ಕೂಡ ಡೈಲಾಗ್ ರೂಪದಲ್ಲಿರುತ್ತೆ. ಮೇಡಮ್ ಯಾವುದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅನ್ನುವಂಥದ್ದಾದರೆ ಅದನ್ನು ಕೂಡ ನೀವು LBಯಲ್ಲಿ ಕೊಟ್ಟಿರುವಂತಹ ಎಕ್ಸ್ಟ್ರಾಕ್ಟ್ಸ್ಗಳ ಕಡೆ ಗಮನ ಕೊಟ್ಟರೆ ಆದಷ್ಟು ಅದರೊಳಗೆ ಇರುತ್ತೆ. ಮತ್ತು ಇನ್ನೂ ಒಂದು ಹೇಳಬೇಕು ಅಂತಂದರೆ ಮಾಡೆಲ್ ಪೇಪರ್ಸನ್ನು ಮತ್ತು ಪ್ರಿಪ್ರೇಟ್ರಿಯನ್ನು ಫಾಲೋ ಮಾಡಿ ಅನ್ನುವಂಥದ್ದನ್ನು ಹೇಳ್ತೇವೆ. ಅದರಲ್ಲಿ ಹೆಚ್ಚಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೇರ್ ಈಸ್ ಎ ಲಿಮಿಟ್ಸ್ ಟು ಪೇಷನ್ಸ್, ಈ ರೀತಿಯ ಸಾಕಷ್ಟು ಪದೇ ಪದೇ ಕೇಳಿದಂತಹ ಕೆಲವೊಂದು ಡೈಲಾಗ್ಸ್ ಇರುತ್ತೆ. ಅದರ ಮೇಲೆ ಹೆಚ್ಚು ಗಮನವನ್ನು ಕೊಟ್ಟರೆ ನೀವು ಸುಲಭವಾಗಿ ಇದನ್ನು ಕೂಡ ಟ್ಯಾಕಲ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಸರಿ ಅಲ್ವಾ ಸರ್? ಖಂಡಿತ ಮೇಡಮ್, ಖಂಡಿತ. ಮುಂದುವರಿಯೋಣ. ಓಕೆ, ಈಗ 7th ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್. ಹಾಗಾದರೆ ಇದು ಯಾರದು? ಸತೀಶ್ ಗುಜ್ರಾಲ್. ಈಗಿನ ಹಿಂದಿನ ಒಂದು ಇದರಲ್ಲಿ ಪ್ರಕಾರ ಅವಾಗೆಲ್ಲ ಲಾಂಗ್ ಆನ್ಸರ್ ಕೊಡ್ತಾ ಇದ್ರು, ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಅಂದರೆ ಲಾಂಗ್ ಆನ್ಸರು. ಆದರೆ ಈಗಲೂ ಕೂಡ ಮಕ್ಕಳೇ ಹೇಳ್ತಾ ಇದ್ದೀವಿ, ಇದರಲ್ಲಿ 3 ಅಂಕದ ಪ್ರಶ್ನೆಗಳು ಅಂತ ಹೇಳಿದ್ದಾರೆ. ಆದರೂ ಕೂಡ ನೀವು ಲಾಂಗ್ ಆನ್ಸರ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಹಾಗಾದರೆ ಮೇಡಮ್ ಯಾವುದು ಇದರಲ್ಲೂ ಕೂಡ ಎಕ್ಸ್ಟ್ರಾಕ್ಟ್ಸನ್ನು ನೀವು ಗಮನವನ್ನು ಕೊಟ್ಟರೆ, ಇದೇ LBಯಲ್ಲಿರುವಂತಹ ಎಕ್ಸ್ಟ್ರಾಕ್ಟ್ ಕಡೆ ಗಮನ ಕೊಟ್ಟರೆ ಸಾಕು ಅನ್ನುವಂಥದ್ದನ್ನು ನಾವು ಕಂಟೆಂಟ್ ಅನಾಲಿಸಿಸ್ ಮಾಡ್ಕೊತ ಹೋದಾಗ ತಿಳ್ಕೊಂಡಿರುವಂತಹ ವಿಷಯ. ಹಾಗಾಗಿ ಮಕ್ಕಳೇ, ಇಲ್ಲೂ ಕೂಡ ನೀವು ಕೇವಲ ಎಕ್ಸ್ಟ್ರಾಕ್ಟ್ಸ್ ಮೇಲೆ ಗಮನವನ್ನು ಕೊಡಿ. ಆಮೇಲೆ ಈ ಲೆಸನ್ ಎಕ್ಸ್ಟ್ರಾಕ್ಟ್ ತುಂಬಾ ಸುಲಭ ಆಗುತ್ತೆ ಮೇಡಮ್ ಮಕ್ಕಳಿಗೆ, ಯಾಕೆಂದ್ರೆ ಎಲ್ಲಿ ಕ್ಯಾರೆಕ್ಟರ್ಸ್ ತುಂಬಾ ಕಡಿಮೆ ಬರುತ್ತೋ ಅಲ್ಲಿ ಮಕ್ಕಳು ತುಂಬಾ ಈಸಿಯಾಗಿ ದೇ ವಿಲ್ ಗೆಟ್ ದ ಮಾರ್ಕ್ಸ್. ಈಗ ಡಿಸ್ಕವರಿ ಆದ್ರೆ ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್ ಅಂಡ್ ದೋಸ್ ಆರ್ ಸ್ಟ್ರೇಂಜ್. ಆ ಕ್ಯಾರೆಕ್ಟರ್ಸ್ ಎಲ್ಲವೂ ಕೂಡ ಮಕ್ಕಳು ತುಂಬಾ ಕೇಳೇ ಇಲ್ಲ, ಡಿಯಾಗೋ, ಗುಲೆರ್ಮೋ ಐರಿಸ್ ಈ ತರದ್ದು. ಬಟ್ ಇಲ್ಲಿ ಹಾಗಲ್ಲ, ಹೋಲ್ ಲೆಸನ್ ಅನ್ನು ನೋಡಿದ್ರು ಮಕ್ಕಳಿಗೆ ಸತೀಶ್ ಫಾದರು, ಸತೀಶ್ ಮದರು, ಡ್ರಾಯಿಂಗು, ಈ ಒಂದು 4-5 ವರ್ಡ್ಸ್ ನೆನ್ಪಿಟ್ಕೊಂಡ್ರೆ ಮಕ್ಕಳಿಗೆ ಈಸಿಯಾಗಿ 2 to 3 ಮಾರ್ಕ್ಸ್. ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ ಮೊದಲ 2 ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ಮಕ್ಕಳಿಗೆ ಅಂಥದ್ದು ಕಷ್ಟ ಅನ್ಸಲ್ಲ. ಆದರೆ ಆ ಸಂದರ್ಭವನ್ನ, ಸರ್ಕಮ್ಸ್ಟೆನ್ಸ್ ಅನ್ನ ಕರೆಕ್ಟಾಗಿ ಅರ್ಥೈಸ್ಕೊಂಡ್ರೆ ಮಾತ್ರ ಥರ್ಡ್ ಕ್ವಶನ್ಗೆ ಅವರು ಆನ್ಸರ್ ಮಾಡ್ಬೋದು. ಹಾಗಾಗಿ ಈ ಎಕ್ಸ್ಟ್ರಾಕ್ಟ್ಸ್ ಅನ್ನ 3 ಮಾರ್ಕ್ಸ್ ಎಷ್ಟು ಸುಲಭವಾಗಿ ಗಳಿಸ್ಕೊಳ್ಬಹುದೋ ಅಷ್ಟೇ ಅವರು ಸ್ವಲ್ಪ ಗೊಂದಲಕ್ಕೊಳಗಾದ್ರೆ ಅದರಲ್ಲಿ 3 ಅಂಕಗಳನ್ನು ಕಂಪ್ಲೀಟ್ ಆಗಿ ತಗೊಳ್ಳೋದು, ಅದರಲ್ಲೂ ಸಿ ಕ್ವಶನ್ಸ್ ಅನ್ನ ಆನ್ಸರ್ ಮಾಡೋದು ಸ್ವಲ್ಪ ಟ್ರಿಕಿ ಆಗಿದೆ. ಎಸ್ ಅದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಅನ್ನ ಮಾಡಿ ಅದಕ್ಕೆ ಆನ್ಸರ್ ಮಾಡುವಂಥದ್ದನ್ನ, ಕಾಂಟೆಕ್ಸ್ಟ್ ಅನ್ನ ಚೆನ್ನಾಗಿ ಅರ್ಥೈಸ್ಕೊಂಡು ಅದಕ್ಕೆ ಪೂರಕವಾಗಿ ಆನ್ಸರ್ ಅನ್ನ ಬರಿಬೇಕು. ಆಗ ಮಾತ್ರ ಅವರು ಕಂಪ್ಲೀಟ್ ಮಾರ್ಕ್ಸ್ ಅನ್ನ ಪಡ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನ ಹೇಳ್ತೀವಿ. ಮಕ್ಕಳಿಗೆ ತುಂಬಾ ಸುಲಭ ಅಂತ ಕೇವಲ ಯಾರಿಗೆ ಹೇಳಿದ್ರು ಅನ್ನೋದು ಮಾತ್ರ ತಿಳ್ಕೊಂಡ್ರೆ ಆಗಲ್ಲ. ಕೆಲವೊಮ್ಮೆ ಅದನ್ನೇ ಟ್ರಿಕಿಯಾಗಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ. ಅದನ್ನು ಕೂಡ ನೀವು ಗಮನವನ್ನ ಹರಿಸಬೇಕಾಗತ್ತೆ. ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ ಅಲ್ಲಿಗೆ ಆನ್ಸರ್ ಇರುತ್ತೆ, ಆದರೆ ಅದನ್ನು ಅರ್ಥೈಸ್ಕೊಳ್ಳೋದ್ರೊಳಗೆ ಸ್ವಲ್ಪ ವ್ಯತ್ಯಾಸ ಆದರೂ ಅದು ಬೇರೆ ಅರ್ಥವನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾದರೆ ಅದಕ್ಕೆ ಏನು ಮಾಡಬೇಕು? LBಯಲ್ಲಿರುವಂಥ ಕ್ವಶನ್ಸನ್ನು ನೀವು ಫಾಲೋ ಮಾಡಿದ್ರೆ ಇದು ಕಷ್ಟವೇ ಅಲ್ಲ. ಮತ್ತು ಕೊನೆಯ ಪಾಠ ಅಂತ ಹೇಳಿದರೆ ಅದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ನಮ್ಮ ಮಕ್ಕಳಿಗೆ ಇದೇನೋ ಒಂದು ರೀತಿಯ ಇಲ್ಲಿಯವರೆಗೂ ಸ್ಟೋರೀಸ್ ಕೇಳ್ಕೊತಾ ಬಂದರು, ಡ್ರಾಮಾಸ್ ಎಲ್ಲ ಕೇಳ್ಕೊತಾ ಬಂದರು, ಆದರೆ ಕೊನೆ ಲೆಸನ್ ಮಾತ್ರ ಯಾಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅವರು ಮಕ್ಕಳು ಇದು ಅನ್ಕೊತಾರೆ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ವೈ ದೇ ಹ್ಯಾವ್ ಗಿವನ್ ಸಚ್ ಎ ಲಿಟಲ್ ಬಿಟ್ ಡಿಫಿಕಲ್ಟ್ ವರ್ಡ್ಸನ್ನೆಲ್ಲ ಅವರು ನೋಡ್ತಾರೆ. ಆದರೆ ಅದು ಕೂಡ ಅಂಥದ್ದಲ್ಲ. ಇದು ಕೂಡ ಏನು ಅಂದರೆ ವಿಚಾರ ಮಾಡುವಂಥದ್ದು, ತಮಗೆ ತಾವೇ ಇದನ್ನು ಸೈನ್ಸ್ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ, ಯಾಕೆ ಸೈನ್ಸ್ ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುವಂತಹ ಒಂದು ರೀತಿಯ ವಿಚಾರ ಮಾಡುವಂತಹ ಲೆಸನ್ ಇದು. ಇದರ ಮೇಲೆ ಯಾವುದ್ರ ಮೇಲೆ ಹೆಚ್ಚು ಗಮನ ಕೊಡಬೇಕು? ಇಲ್ಲಿವರೆಗೂ ಕೂಡ ಈ ರೀತಿಯ ಪಾಠಕ್ಕೆ ಯಾವತ್ತೂ ಕೂಡ ಲಾಂಗ್ ಆನ್ಸರ್ ಕೇಳಿಲ್ಲ. ಹಾಗಾಗಿ ಈ ಬಾರಿಯೂ ಕೂಡ ನೀವು 2 ಅಂಕದ ಪ್ರಶ್ನೆ ಅಂದರೆ 2 ಮಾರ್ಕ್ಸ್ ಕ್ವಶನ್ ಮೇಲೆ ನೀವು ಗಮನವನ್ನು ಹರಿಸಿದ್ರೆ ಬೇಕಾದಷ್ಟು ಆಯಿತು. ಅಂದರೆ ಏನರ್ಥ? 18, 19 ಅಂದರೆ 18, 19, 20 ಮತ್ತು 21 ಕ್ವಶನ್ನು 22 ಅವರಿಗೂ ಕೂಡ ನಾವು ಪ್ರೋಸ್ ಆ್ಯಂಡ್ ಪೊಯಿಟ್ರಿಯಲ್ಲಿ ಬರುತ್ತೆ. ಆದರೆ 2 ಮಾರ್ಕ್ಸ್ ಕ್ವಶನ್, 4 ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ ಹೌದು, ಒಂದು ಮಾತ್ರ ಪೊಯಿಟ್ರಿ ಬರುತ್ತೆ. ಹೌದು, ಅದು ಒಂದು ಪೊಯಿಟ್ರಿ ಬರುತ್ತೆ. ಅದು ನಿಮಗೆ ಪೊಯಿಟ್ರಿ ಸೆಕ್ಷನ್ ಹೇಳುವಾಗ ಸರ್ ನಿಮಗೆ ಅದರ ವಿವರಣೆಯನ್ನು ಕೊಡ್ತಾರೆ ಮಕ್ಕಳೇ. ಹಾಗಾಗಿ ನೀವು ಇಷ್ಟು ಸ್ಪಷ್ಟವಾಗಿ ಹೇಗೆ ಫೈನಲ್ ಪೇಪರಲ್ಲಿ, ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ಸಿಂದ, ಯಾವ ಪಾಠದಿಂದ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನು ಒಂದು ರೀತಿಯ ಡೈರೆಕ್ಟಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡಬಹುದು. ಅದನ್ನು ಸ್ವಲ್ಪ ಅನಾಲಿಸಿಸ್ ಮಾಡಿಕೊಂಡು ಅದರ ಕ್ವಶನ್ಸನ್ನು ತುಂಬ ಈಸಿ ಇದೆ ಅಂತ ಹೇಳಿ ಅದರ ಮೇಲೆ ನೆಗ್ಲಿಜೆನ್ಸ್ ಕೂಡ ಬೇಡ. ಅದರ ಮೇಲೆ ನೀಟಾಗಿ ಅದನ್ನು ಅರ್ಥೈಸ್ಕೊಂಡು ಆನ್ಸರ್ ಮಾಡೋದ್ರ ಕಡೆ ಗಮನ ಹರಿಸಿದ್ರೆ ಸುಲಭವಾಗಿ ಒಳ್ಳೆಯ ಅಂಕಗಳನ್ನು ನೀವು ಕೂಡ ಪಡ್ಕೊಳ್ಬಹುದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ಕೂಡ ಸಪ್ಲಿಮೆಂಟರಿ ರೀಡಿಂಗ್ ಕೂಡ ಮಕ್ಕಳೇ ಬರುತ್ತೆ ನಿಮಗೆ. ಸಪ್ಲಿಮೆಂಟರಿ ರೀಡಿಂಗ್ ಹಾಗಾದರೆ ಹೇಗೆ? ಇಲ್ಲಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಮೊದಲಿಂದಲೂ ಕೂಡ ಒಂದೇ ರೀತಿಯ ಅಂಕಗಳ ಮೇಲೆ ಈ ಸಪ್ಲಿಮೆಂಟರಿ ರೀಡಿಂಗ್ ನಿಂತಿರುತ್ತೆ. ಹಾಗಾದರೆ ಯಾವುದಿದೆ? ಮೊದಲನೇದಾಗಿ ನೀವು ನಾರಾಯಣಪುರ ಇನ್ಸಿಡೆಂಟ್ ನೋಡ್ತೀರಾ, ಎರಡನೇದಾಗಿ ಆನ್ ಟಾಪ್ ಆಫ್ ದ ವರ್ಲ್ಡ್ ನೋಡ್ತೀರಾ, ನೆಕ್ಸ್ಟ್ ಮೂರನೇದಾಗಿ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್, ಮತ್ತೆ 4ನೇದಾಗಿ ದ ಬರ್ಡ್ ಆಫ್ ಹ್ಯಾಪಿನೆಸ್. ಹಾಗಾದ್ರೆ ಈ 4 ಪಾಠಗಳಲ್ಲಿ ಯಾವ ರೀತಿಯಾಗಿರುತ್ತೆ ಮಕ್ಕಳೇ? ನೇರವಾಗಿ ಹೇಳ್ತಾ ಇದ್ದೀನಿ ಕೇಳಿ. 23rd ಮತ್ತು 24th ಕ್ವಶನ್ ಸಪ್ಲಿಮೆಂಟರಿ ರೀಡಿಂಗ್ಗೆ ಆಗಿರುತ್ತೆ. ಸೊ ಇಷ್ಟು ಡೈರೆಕ್ಟ್ ಆಗಿ ನಾವು ತಿಳ್ಕೊಳ್ಬಹುದು. ಅದರಲ್ಲೂ 23rd ಅಂದ್ರೆ ನಾರಾಯಣಪುರ ಇನ್ಸಿಡೆಂಟ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಇರುತ್ತಲ್ವಾ ಮೇಡಮ್? ಹಾಗೆ 24th ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್. ಖಂಡಿತ ಇಲ್ಲೂ ಕೂಡ ನಿಮಗೆ ಚಾಯ್ಸಿಂಗ್ ಇದೆ. 23rd ಮತ್ತು 24th ಕ್ವಶನ್
ಏನಾಗಿರುತ್ತೆ ನಿಮಗೆ ಚಾಯ್ಸ್ 23rd ಕ್ವಶನಲ್ಲಿ 2 ಪಾಠ ಚಾಯ್ಸಿಂಗ್ ಇರುತ್ತೆ, ನಾರಾಯಣಪುರ ಇನ್ಸಿಡೆಂಟು ಮತ್ತು ಆನ್ ಟಾಪ್ ಆಫ್ ದ ವರ್ಲ್ಡ್ ಡಿಕ್ಕಿ ಡೋಲ್ಮಾದು. ಇವರ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕೂಡ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಆನ್ಸರನ್ನು ಮಾಡಬಹುದು. ಹಾಗೇನೆ 24th ಕ್ವಶನ್ನಲ್ಲೂ ಕೂಡ ನಿಮಗೆ ಎ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಅಂದರೆ ಹನೀಫ್ ಅವ್ರದ್ದು, ಹಾಗೇನೆ ದ ಬೋರ್ಡ್ ಆಫ್ ಹ್ಯಾಪಿನೆಸ್ ವಾಂಜಿಯಾದು. ಇವೆರಡು ಪಾಠದಲ್ಲಿ ಯಾವುದಾದ್ರೂ ಒಂದು ಪಾಠದನ್ನ ಪರ್ಫೆಕ್ಟ್ ಆಗಿ ನೀವು ಕಲ್ತ್ರಿ ಅಂತ ಅಂದರೆ ಡೆಫಿನೆಟ್ಲಿ ನೀವು 24th ಕ್ವಶನನ್ನು ಸುಲಭವಾಗಿ ಟ್ಯಾಕಲ್ ಮಾಡ್ಬೋದು. ಇಷ್ಟು ಪ್ರಶ್ನೆಗಳೇ ನೇರವಾಗಿ ಇಂಥ ಪ್ರಶ್ನೆಗೆ ಇಂಥ ಪಾಠವನ್ನದ ಕ್ವಶನ್ನೇ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ನಿಮಗೆ ಸುಲಭ ಮಾರ್ಗ ಇನ್ಯಾವುದೂ ಇಲ್ಲ. ಬಹಳ ಸುಲಭವಾಗಿ ನೀವು ಆನ್ಸರನ್ನು ಮಾಡೋದಕ್ಕೆ ನೇರವಾಗಿ ಡೈರೆಕ್ಟಾಗಿ ಅದೇ ಕ್ವಶನ್ ನಂಬರನ್ನು ಹಾಕಿ ನೀವು ಬರಿತಾನೂ ಹೋದರೂ ಕೂಡ ಅಂಕಗಳನ್ನು ಹೆಚ್ಚು ತಗೊಳ್ಳೋದಕ್ಕೆ ಬಹಳ ಸುಲಭವಾದ ಮಾರ್ಗಗಳು ಇದೆ. ಹಾಗಾದರೆ ಪೊಯಿಟ್ರಿ ಸೆಕ್ಷನ್ನಲ್ಲೂ ಕೂಡ ಇದೇ ರೀತಿಯಾಗಿದೆ ಮಕ್ಕಳೇ. ಯಾವ ಕ್ವಶನ್ನಲ್ಲಿ ಯಾವ ಪಾಠದಿಂದನೇ ಯಾವ ಪ್ರಶ್ನೆ ಯಾವ ಪಾಠದಿರುತ್ತೆ ಅನ್ನೋದನ್ನು ನೇರವಾಗಿ ಹೇಳಿರುವಂಥದ್ದು ಯಾವುದು ಅನ್ನೋದನ್ನು ಈಗ ರಾಘವೇಂದ್ರ ಸರ್ ಹೇಳ್ತಾರೆ. ಖಂಡಿತ ಮೇಡಮ್, ತುಂಬ ವಿಸ್ತೃತವಾಗಿ ಈ ವರ್ಷದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನು ನೀವು ತುಂಬ ಸವಿಸ್ತರವಾಗಿ ಮಕ್ಕಳಿಗೆ ಮನಮುಟ್ಟೋ ರೀತಿಯಲ್ಲಿ ಹೇಳಿದ್ದೀರಾ. ಪ್ರೋಸ್ ಸೆಕ್ಷನನ್ನು ನೀವು ಹೇಳಿರೋದ್ರಿಂದ ಈಗ ನಾನು ಪೊಯಿಟ್ರಿ ಸೆಕ್ಷನ್ನಲ್ಲಿ ಮಕ್ಕಳ ಪ್ರೋಸ್ ಸೆಕ್ಷನಲ್ಲಿ ಮೇಡಮು ಯಾವ್ಯಾವ ಲೆಸನ್ನಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಮೇಡಮ್ ಅವರು. ಈಗ ನಾನು ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ಪೊಯಿಟ್ರಿ ಸೆಕ್ಷನ್, ಪರ್ಟಿಕ್ಯುಲರ್ಲಿ ಯಾವ ಪೊಯಮಲ್ಲಿ ಯಾವ ಕ್ವಶನ್ ಬರುತ್ತೆ ಅನ್ನೋದನ್ನು ನಾವು ಹೆಚ್ಚು ಕಡಿಮೆ 99% ಗೆಸ್ ಮಾಡಿಬಿಡ್ಬೋದು, ಪರ್ಟಿಕ್ಯುಲರ್ಲಿ ಫ್ರಮ್ ಪೊಯಿಟ್ರಿ ಸೆಕ್ಷನ್. ಅದರಲ್ಲೂ ದ ಫಸ್ಟ್ ಪೊಯಮ್ ಈಸ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಇದನ್ನು ನಾನು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾಕೆ ಅಂದರೆ ಯಾವಾಗ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅನ್ನುವಂಥ ಲೆಸನ್ನು ನಮಗೆ ಸಿಲೆಬಸ್ಸಲ್ಲಿ ಬಂತೋ ಅವತ್ತಿಂದನೂ ಕೂಡ ಅದು ಲಾಂಗ್ ಆನ್ಸರು 3 or 4 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಲಾಸ್ಟ್ ಇಯರ್ 3 ಮಾರ್ಕ್ಸಿಗೆ ಕೇಳಿದ್ರು, ಬಟ್ ಈ ವರ್ಷ 100% ಇಟ್ ವಿಲ್ ಬಿ ಫಾರ್ 4 ಮಾರ್ಕ್ಸ್. ಅದರಲ್ಲೂ ಕ್ವಶನ್ ನಂಬರ್ 36. ಕ್ವಶನ್ ನಂಬರ್ 36 ಅಂದರೆ ನೀವು ಯೋಚನೆ ಮಾಡೋದಕ್ಕೂ ಹೋಗಬೇಡಿ, ಆಪ್ಷನ್ ಇರುತ್ತೆ 3, ಆದರೂ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ 100% 36 ಕ್ವಶನ್ ಇರುತ್ತೆ. ಸೊ ಇದು ಮಕ್ಕಳು ಈಗಲೇ ಗುರ್ತಾಕೊಂಬಿಡಿ, ಕ್ವಶನ್ ನಂಬರ್ 36 ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ನೆಕ್ಸ್ಟು ಅದು ಸಮ್ಮರಿ. ನೆಕ್ಸ್ಟು ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಪೊಯಮ್. ಸೆಕೆಂಡ್ ಪೊಯಮ್ ಈಸ್ ಕ್ವಾಲಿಟಿ ಆಫ್ ಮರ್ಸಿ. ಇದು ಕೂಡ ನೀವು ಆಲ್ರೆಡಿ ಮೆಮೊರೈಸೇಷನ್ ಮಾಡಿ 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 ನಿಮಗೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರ್ತೀರಾ. ಇದು ಮೆಮೊರೈಸೇಷನ್ಗೆ ಇರುತ್ತೆ. ಓನ್ಲಿ 3 ಸ್ಟ್ಯಾಂಜ, 3 ಸ್ಟ್ಯಾಂಜಸ್ ಇದೆ. 3 ಸ್ಟ್ಯಾಂಜಸನ್ನು ಮಕ್ಕಳು ಕರೆಕ್ಟಾಗಿ ಕಲ್ತಿದ್ದೀರಾ ಅಂದರೆ ಖಂಡಿತವಾಗಿ ಯು ವಿಲ್ ಗೆಟ್ 4 ಮಾರ್ಕ್ಸ್. ಸೊ ಅಲ್ಲೂ ಕೂಡ ನಿಮಗೆ ಚಾಯ್ಸ್ ಇದೆ. ಮೆಮೊರೈಸೇಷನ್ ಕ್ವಶನ್ ನಂಬರ್ 34 34ನೇ ಪ್ರಶ್ನೆ ಅಂದರೆ ಅಲ್ಲಿ ನಿಮಗೆ ಪದ್ಯ ಇರುತ್ತೆ, ಪೊಯಮ್ ಮೆಮೊರೈಸೇಷನ್ ಇರುತ್ತೆ, 4 ಮಾರ್ಕ್ಸ್ ಕೂಡ ಇರುತ್ತೆ. ಆಮೇಲೆ ಯು ಹ್ಯಾವ್ ಟು ರೈಟ್ ಓನ್ಲಿ 4 ಲೈನ್ಸ್. ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, 4 ಲೈನನ್ನು ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತೆ. 3 ಸ್ಟ್ಯಾಂಜವನ್ನು ನೀವು ಕಲ್ತು ಬಿಟ್ರಿ ಅಂದರೆ ಅದ್ರ ಜೊತೆಗೆ ಆಪ್ಷನ್ ಕೂಡ ಇರುತ್ತೆ. 7th ಅಂದ್ರೆ ಕ್ವಾಲಿಟಿ ಆಫ್ ಮರ್ಸಿಲಿ ನೀವು ಹೇಳ್ತಾ ಇರೋದು ಸರ್, ಮೊದಲನೇದು 2 5 ಲೈನ್ಸ್ ಇರುತ್ತೆ, ಕೊನೆಯದು ಅಲ್ಲ, ಮಕ್ಕಳು ಬರಿಬೇಕಾಗಿರೋದು 4 ಲೈನ್ಸ್. ಆ 5 ಲೈನ್ಸ್ ಇದ್ರೂ ಕೂಡ ಅದರಲ್ಲಿ 4 ಲೈನ್ಸ್ ಕೊಡ್ತಾರೆ ಅವರು. ಹಾಗಾಗಿ ಮಕ್ಕಳು ತುಂಬ ಸುಲಭವಾಗಿ ಈ ಮಾರ್ಕ್ಸನ್ನು ತಗೋಬಹುದು. ಆಪ್ಷನ್ನು ಕೂಡ ಇರುತ್ತೆ ಮಕ್ಕಳ. ಆದರೆ ಅಟ್ಲೀಸ್ಟ್ ನೀವು ಕ್ವಾಲಿಟಿ ಆಫ್ ಮರ್ಸಿನ 100% ಆಗಿ 3 ಸ್ಟ್ಯಾಂಜಸ್ ಏನಿದೆ ಅದನ್ನು 14 ಲೈನ್ಸನ್ನು ಕಲ್ತ್ಬಿಟ್ಟಿದ್ರಿ ಅಂದರೆ ನೀವು ಬೇರೆ ಆಪ್ಷನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯು ವಿಲ್ ಗೆಟ್ ಈಸಿಲಿ 4 ಮಾರ್ಕ್ಸ್. ನೆಕ್ಸ್ಟು ಥರ್ಡ್ ಪೊಯಮ್ ಈಸ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್ ಇಷ್ಟು ವರ್ಷ ಸಮರಿ ಹಾಗೆ ಅದನ್ನು ಕೇಳ್ತಾ ಇದ್ರು ಮೇಡಮ್. ಆದರೆ ಈ ವರ್ಷ ಡೆಫಿನೆಟ್ ಆಗಿ ನಮಗೆ ಗೊತ್ತಾಗಿದೆ ದಟ್ ಈಸ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸಿನ ಕ್ವಶನ್ನು 100% ಪೊಯಿಟ್ರಿ ಸೆಕ್ಷನ್ನು ಕ್ವಶನ್ ನಂಬರ್ 22. 22ನೇ ಕ್ವಶನ್ ಮಕ್ಕಳ ಫಿಕ್ಸ್ ಆಗಿಬಿಡಿ ಮೈಂಡಲ್ಲಿ. ಕ್ವಶನ್ ನಂಬರ್ 22 ಮೊನ್ನೆ ಒಂದು ಕನ್ಫ್ಯೂಸ್ ಆಗೋ ರೀತಿ ಕ್ವಶನ್ ಬಂತು ಮೇಡಮ್. ಮಕ್ಕಳು ಆಮೇಲೆ ಸರ್ ಇದು ಯಾವ ಲೆಸನ್ನು ಅನ್ನೋ ಮೊದಲು ಕನ್ಫ್ಯೂಷನ್ ಇತ್ತು. ಆದರೆ ಮೊದಲೇ ಹೇಳ್ಬಿಟ್ಟಿದ್ದೆ ನಾನು. ಕ್ವಶನ್ ನಂಬರ್ 22 ನಿಮಗೆ ಲ್ಯಾಂಡ್ ಅಂತ ಬರ್ಬೋದು ಅಥವಾ ಮರಿನಾಡಿ ಬೆಲೆಜೆಂಟ ಅಂತ ಬರ್ಬೋದು. ಆ ವರ್ಡ್ಸ್ ಬಂದರೆ ನಿಮ್ಗೆ ಐ ಆಮ್ ದ ಲ್ಯಾಂಡ್ ಬರೀರಿ ಅಂತ. ಆದರೆ ಮೊನ್ನೆ ಸೆಕೆಂಡ್ ಪ್ರಿಪರೇಟರಿಯಲ್ಲಿ ಅಲ್ಲಿ ಲ್ಯಾಂಡು ಇಲ್ಲ, ಮರಿನಾಡಿ ಬೆಲೆಜೆಂಟ ಕೂಡ ಇಲ್ಲ, ಜಸ್ಟ್ ಪೊಯೆಟ್ ಅಂತ ಇದೆ ಅಷ್ಟೇ. ಮಕ್ಕಳು ಕನ್ಫ್ಯೂಷನ್ ಆಗಲಿಲ್ಲ. ಫಸ್ಟ್ ಬಿಗಿನಿಂಗ್ ಅಲ್ಲಿ ಯಾವುದು ಅಂತ ಕನ್ಫ್ಯೂಷನ್ ಆದ್ರು, ಬಟ್ ಆಮೇಲೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಕ್ವಶನ್ ನಂಬರ್ 22 ಅಂದ್ರೆ ಐ ಆಮ್ ದ ಲ್ಯಾಂಡ್ ಬರೀಬೇಕು. ಸೊ ಅಷ್ಟು ಈಸಿ ಇರುತ್ತೆ ಮಕ್ಕಳ. ಕ್ವಶನ್ ನಂಬರ್ 22 ಐ ಆಮ್ ದ ಲ್ಯಾಂಡ್. ನೀವು ಹೇಳ್ತಾ ಇರೋದು ಇಲ್ಲಿ ಯಾವುದೇ ಕನ್ಫ್ಯೂಷನ್ಗೆ ಚಾನ್ಸೇ ಇಲ್ಲ. 22nd ಕ್ವಶನ್ ಐ ಆಮ್ ದ ಲ್ಯಾಂಡ್ ಇರುತ್ತೆ. ನಾವು ಯಾವುದೇ ಗೊಂದಲಕ್ಕೆ ಮಕ್ಕಳು ಒಳಗಾಗದೆ ನೇರವಾಗಿ ಬರಬಹುದು. ಅದರಲ್ಲೂ ಕೂಡ ಆಕ್ಟಿವಿಟೀಸ್ ಆಫ್ ಮ್ಯಾನ್
ಆನ್ ದಿ ಲ್ಯಾಂಡ್. ಹಾ, ಅದು ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದಾರೆ. ಖಂಡಿತ. ಅದರ ಜೊತೆಗೆ ಕಾಂಟ್ರಾಸ್ಟ್ ಬಿಟ್ವೀನ್ ದ ರೀಡರ್ಸ್ ಅಂಡ್ ದ ಸ್ಪೀಕರ್ ಇಸ್ ಅ ಲ್ಯಾಂಡ್ ಮತ್ತು ರೀಡರ್ ಅಂದ್ರೆ ನಾವೇ, Yes. ನಮ್ಮಿಬ್ರು ಮಧ್ಯದ ಕಾಂಟ್ರಾಸ್ಟ್ ಏನಿದೆ ಅನ್ನುವಂಥದ್ದನ್ನ, ಅಥವಾ ಲ್ಯಾಂಡ್ ಆಸ್ ಅ ಓಷನ್ಸ್ ಆಫ್ ಪೇಷನ್ಸ್ ಬಗ್ಗೆ ಈ ತರದೊಂದು 3-4 ಕ್ವಶನ್ಸ್ ಅನ್ನ, ಅಥವಾ ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಅಂತ ಹೇಳಿ ಕೊನೆಗೆ ಲ್ಯಾಂಡ್ ಕೇಳುತ್ತಲ್ಲ, ಈ ಒಂದು 4 ಕ್ವಶನ್ಸ್ ಮಕ್ಕಳು ಸೆಲ್ಫ್ ಅಸೆಷನ್ ಬಗ್ಗೆ, ಇದನ್ನ 4ರಿಂದ 5 ಕ್ವಶನ್ ಅನ್ನ ಕರೆಕ್ಟ್ ಮಕ್ಕಳು ವರ್ಕ್ ಮಾಡಿದ್ರೆ ಈಸಿಲಿ ಯು ವಿಲ್ ಗೆಟ್ 2 marks ಸ್ಟೂಡೆಂಟ್ಸ್. ದೆನ್ ದ 4th ಒನ್ ಸಾಂಗ್ ಆಫ್ ಇಂಡಿಯಾ. ಒಂದು ಆಕ್ಚುಲಿ ಇದನ್ನ ಹೇಳಬಾರ್ದು, ಓಪನ್ ಸೀಕ್ರೆಟ್, ಎಲ್ರಿಗೂ ಮಕ್ಕಳಿಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸಾಂಗ್ ಆಫ್ ಇಂಡಿಯಾ ಈಸ್ ಫಾರ್ ಲಾಂಗ್ ಆನ್ಸರ್, ಕ್ವಶನ್ ನಂಬರ್ 36, 4 marks ಬರುತ್ತೆ. ಈಗ ಮಕ್ಕಳ ನೀವು ಗ್ರ್ಯಾಂಡ್ ಮಾ ಕ್ಲೈಮ್ ಸಿಟ್ರಿ 100% ಕಲ್ತಿದ್ದೀರಾ ಅಂದ್ರೆ ಯು ಕ್ಯಾನ್ ಲೀವ್ ದಟ್ ಸಾಂಗ್ ಆಫ್ ಇಂಡಿಯಾ ನೀವು ಬಿಟ್ಟು ಬಿಡಬಹುದು. ಸಾಂಗ್ ಆಫ್ ಇಂಡಿಯಾ ಅವಕಾಶ ಇದೆ, ತುಂಬಾ ಒಳ್ಳೆಯ ಅವಕಾಶ. ಸಾಂಗ್ ಆಫ್ ಇಂಡಿಯಾ ನಮಗೊಂದು ಪೊಯಮೇ ಇಲ್ಲ ಅಂತ ಬೇಕಾದ್ರೂ ಈಗ ಸ್ಟಾಪ್ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಸ್ಟಾಪ್ ಮಾಡಬೇಡಿ, ವಂಡರ್ಫುಲ್ ಪೊಯಮ್, ಬ್ಯೂಟಿಫುಲ್ ಆಗಿರೋ ಪೊಯಮ್. ಆದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ ಸಿಟ್ರಿ ಯಾರಿಗೆ ಕಲಿಯಕ್ಕೆ ಕಷ್ಟ ಅನ್ಸುತ್ತೆ ಅವರು ಸಾಂಗ್ ಆಫ್ ಇಂಡಿಯಾಕ್ಕೆ ಹೋಗ್ಬೋದು. ಸಾಂಗ್ ಆಫ್ ಇಂಡಿಯಾದಲ್ಲೇ ಅವರು ಪರ್ಫೆಕ್ಟ್ ಇದ್ದಾರೆ ಅಂದ್ರೆ ಅದನ್ನೇ ಕಲಿಬಹುದು, ಏನು ತೊಂದರೆ ಇಲ್ಲ. ಬಟ್ ಆಪ್ಷನ್ ಇದೆ, ಒಂದು ಆಪರ್ಚುನಿಟಿ ಇದೆ ಅಂತ ಮಕ್ಕಳಿಗೆ. ನೀವು ಹೇಳ್ತಾ ಇರೋದು 36th ಕ್ವಶನ್ ಅಲ್ಲಿ 3 poems ಸಮರಿಯನ್ನ ಕೊಡ್ತಾರೆ. ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ ಸಿಟ್ರಿ ಇದೆ, ಇನ್ನೊಂದು ಸಾಂಗ್ ಆಫ್ ಇಂಡಿಯಾ ಇದೆ, ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ, ಅದನ್ನ ನಾನು ಆಮೇಲೆ ಹೇಳ್ತೀನಿ. ದಿಸ್ ಇಸ್ ಅಬೌಟ್ ಸಾಂಗ್ ಆಫ್ ಇಂಡಿಯಾ ಮೇಡಮ್. 4 marks ಮಾತ್ರ, ಬೇರೆ ಯಾವುದು ಮಕ್ಕಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾಕ್ಟ್ 2 marks ಏನು ಯೋಚನೆ ಮಾಡುವಾಗಿಲ್ಲ, 4 marks ಇರುತ್ತೆ. ನೆಕ್ಸ್ಟು ಜಾಜ್ ಪೊಯಮ್ 2. ಜಾಜ್ ಪೊಯಮ್ 2 ಪ್ರತಿ ವರ್ಷ ಅದು ಕೂಡ ಲಾಂಗ್ ಆನ್ಸರಿಗೆ ಕೇಳ್ತಾ ಇದ್ದಾರೆ. ಈ ವರ್ಷನೂ ಲಾಂಗ್ ಆನ್ಸರೇ, ಆದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 26 3 marksಗೆ ಈ ವರ್ಷ ಜಾಜ್ ಪೊಯಮ್ ಸಮ್ಮರಿಯನ್ನ ಮಕ್ಕಳು ಕಲ್ತ್ರೆ ಸಾಕಾಗುತ್ತೆ. 26th ಅಂತ ಹಾಕೊಂಡು ಜಾಜ್ ಪೊಯಮ್ ಸಮ್ಮರಿಯನ್ನ ಬರಿತಾ ಹೋದ್ರೆ ಸಾಕು. 26 ಅಂತ ಬಂತು, ಮಕ್ಕಳು ಬೇರೆ ಏನು ಯೋಚನೆ ಮಾಡೋದು ಬೇಡ, ಜಾಜ್ ಪೊಯಮ್ ಸಮ್ಮರಿ ಬರೆದ್ರೆ ಮುಗಿತು. ಒಳ್ಳೆ ಅವಕಾಶ ಮಕ್ಕಳಿಗೆ. ಖಂಡಿತ ಮೇಡಮ್, ಖಂಡಿತ. ಸೊ ದಿಸ್ ಇಸ್ ಅಬೌಟ್ ಜಾಜ್ ಪೊಯಮ್ 2. ನೆಕ್ಸ್ಟ್ ನಾವು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ಗೆ ಹೋಗೋದಾದ್ರೆ 6th ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಅಗೈನ್ ದಿಸ್ ಇಸ್ ಆಲ್ಸೋ ಫಾರ್ ಲಾಂಗ್ ಆನ್ಸರ್, ಕ್ವಶನ್ ನಂಬರ್ 36. ಈಗ 36 ಅಲ್ಲಿ 3 ಅಂತ ಮೇಡಮ್ ಆಗಲೇ ಹೇಳಿದ್ರಲ್ಲ, ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ ಸಿಟ್ರಿ ಇದೆ, ಇನ್ನೊಂದು ಸಾಂಗ್ ಆಫ್ ಇಂಡಿಯಾ ಇದೆ, ಅಂಡ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕೂಡ ಸಮ್ಮರಿ ಇದೆ. ಈ 3 ಕೂಡ ಲಾಂಗ್ ಆನ್ಸರಿಗೆ ಮಾತ್ರ ಇರುತ್ತೆ, ಬೇರೆ ಯಾವ ಥರದ ಮೆಮೊರೈಸೇಷನ್ ಇಲ್ಲ, 2 marks ಇಲ್ಲ, ಎಕ್ಸ್ಟ್ರಾಕ್ಟ್ ಇಲ್ಲ, 3 marks ಕೂಡ ಇಲ್ಲ, ಓನ್ಲಿ ಫಾರ್ 4 marks. ಸೊ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ತುಂಬಾ ಚೆನ್ನಾಗಿದ್ದಾರೆ ಮಕ್ಕಳು. ದೇ ಆರ್ ಸೋ ಗುಡ್ ಇನ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಅಂದ್ರೆ ದೇ ಕ್ಯಾನ್ ಲೀವ್ ಗ್ರ್ಯಾಂಡ್ ಮಾ ಕ್ಲೈಮ್ ಸಿಟ್ರಿ ಆರ್ ಸಾಂಗ್ ಆಫ್ ಇಂಡಿಯಾ, ಇದನ್ನೊಂದನ್ನೇ ಓದ್ಬೋದು. ಇಲ್ಲ ಅಂದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ ಸಿಟ್ರಿ ನಾವು ಪರ್ಫೆಕ್ಟ್ ಆಗಿದ್ದೀನಿ ಅಂದ್ರೆ ಹೇಗೆ ಸಾಂಗ್ ಆಫ್ ಇಂಡಿಯಾವನ್ನ ಬಿಡೋದಕ್ಕೆ ಮಕ್ಕಳಿಗೆ ಅವಕಾಶ ಇತ್ತೋ, ದೇ ಕ್ಯಾನ್ ಲೀವ್ ಈವನ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಸೊ ಇದನ್ನ 4 marks ಕಾನ್ಸಂಟ್ರೇಟ್ ಮಾಡಬಹುದು ಮೇಡಮ್. ಇನ್ನು ನೆಕ್ಸ್ಟ್ ಬ್ಲೈಂಡ್ ಬಾಯ್. ಇದು ಕೂಡ ಮೆಮೊರೈಸೇಷನ್ ಇರುತ್ತೆ, ಹೇಗೆ ಜಸ್ಟ್ ಲೈಕ್ ಕ್ವಾಲಿಟಿ ಆಫ್ ಮರ್ಸಿ. ಕ್ವಶನ್ ನಂಬರ್ 34 ಅಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಜೊತೆಗೆ ಬ್ಲೈಂಡ್ ಬಾಯ್ ಕೂಡ ಚಾಯ್ಸ್ ಇರುತ್ತೆ. ಮಕ್ಕಳಿಗೆ ಇಲ್ಲೊಂದು ಏನು ಅಂದ್ರೆ ಕ್ವಾಲಿಟಿ ಆಫ್ ಮರ್ಸಿ 3 ಸ್ಟ್ಯಾಂಜಾ 14 ಲೈನ್ ಕಲಿಬಹುದು, ಆದ್ರೆ ದೇರ್ ಆರ್ ಸಮ್ ಡಿಫಿಕಲ್ಟ್ ವರ್ಡ್ಸ್, ನ್ಯೂ ವರ್ಡ್ಸ್. ಆಮೇಲೆ ಪ್ರತಿ ಲೈನು ಕೂಡ ಲೆಂಗ್ತಿ ಆಗಿದೆ, ಪಂಕ್ಚುಯೇಷನ್ ಮಾರ್ಕ್ಸ್ ತುಂಬಾ ಇದೆ ಸರ್, ಅದೆಲ್ಲ ಕಷ್ಟ ಆಗುತ್ತೆ. ಆ ಲೆಂಗ್ತಿ ಆಗಿರೋ ಲೈನ್ ಕಲಿಯಕ್ಕಾಗಲ್ಲ. ಮೈಟಿಯೆಸ್ಟ್ ಅನ್ನೋ ವರ್ಡ್ ಸ್ಪೆಲ್ಲಿಂಗು ಕಲಿಯೋದೇ ಕಷ್ಟ ಸರ್, ಸೆಫ್ಟರ್ ಅಂತ ಬರೆಯೋದು ಕಷ್ಟ ಸರ್. ಅಂದವರಿಗೆ ಬ್ಲೈಂಡ್ ಬಾಯ್ ಇಸ್ ವೆರಿ ಈಸಿ. ಆದ್ರೆ 5 ಸ್ಟ್ಯಾಂಜಾಸ್ ಇದೆ. 5 ಸ್ಟ್ಯಾಂಜಾಸ್ ಇದ್ರು ಕೂಡ ತುಂಬಾ ಅವರ ರೆಗ್ಯುಲರ್ ಏನು ಸ್ಪೀಚ್ ಮಾತಾಡ್ತಾರಲ್ಲ, ಆ ರೆಗ್ಯುಲರ್ ಸಾಂಗ್ ರೀತಿಯಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ತಾ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೇ ಕ್ಯಾನ್ ಏನು ಗೋ ಫಾರ್ ದಟ್ ಬ್ಲೈಂಡ್ ಬಾಯ್. ಬ್ಲೈಂಡ್ ಬಾಯ್ ಕೂಡ ಈಸಿ ವರ್ಡ್ಸ್ ಇದೆ, ಹಾಗಾಗಿ ಮಕ್ಕಳು ತುಂಬಾ ಸುಲಭವಾಗಿ ಪೊಯಮ್ ಅಲ್ಲಿ ಯಾವುದೇ ತಪ್ಪಿಲ್ಲದೆ ಪೂರ್ತಿ 4 marks ತಗೊಳಕ್ಕೆ ಒಳ್ಳೆ ಲೈನ್ಸ್ ಇಂದ ಒಂದು ಸ್ಟ್ಯಾಂಜಾ ಇರೋದ್ರಿಂದ ಅಷ್ಟೇ ಕ್ಲೀನ್ ಆಗಿ ಕಲಿಬಹುದು. ಸೊ ನೋಡಿ ಮಕ್ಕಳ, ಯು ಕ್ಯಾನ್ ಗೋ ಫಾರ್ ಕ್ವಾಲಿಟಿ ಆಫ್ ಮರ್ಸಿ ಫಾರ್ ಕ್ವಶನ್ ನಂಬರ್ 34. ಅದು ಕಷ್ಟ ಆಯ್ತಾ, ಯು ಕ್ಯಾನ್ ಗೋ ಫಾರ್ ಬ್ಲೈಂಡ್ ಬಾಯ್. ಕೆಲವೊಮ್ಮೆ ಮಕ್ಕಳಿಗೆ ಅನಿಸುತ್ತೆ ಮೊದಲೇ ಕಲ್ತಿದ್ ಕ್ವಾಲಿಟಿ ಆಫ್ ಮರ್ಸಿ ಇರುತ್ತಲ್ಲ ಅದು ಸುಲಭ ಇದೆಯೇನೋ ಅಂತ. ಆದ್ರೆ ಇಲ್ಲಿ ಕೆಲವೊಮ್ಮೆ ಮಕ್ಕಳು ಏನ್ ತಪ್ಪು ಮಾಡ್ಬಿಡ್ತಾರೆ ಅಂತಂದ್ರೆ 4 marks ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹೇಗ್ ಬರೆದ್ರು ಅದಕ್ಕೆ ಅಂಕಗಳನ್ನ ಪೂರ್ತಿಯಾಗಿ ಕೊಡೋದಿಲ್ಲ. ಪಂಕ್ಚುಯೇಷನ್ ಮಾರ್ಕ್ಸ್ ಆಗ್ಲಿ ಮತ್ತೆ ಸ್ಪೆಲ್ಲಿಂಗ್ ಆಗ್ಲಿ ಎಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಗ ನಾವು ಅಂಕಗಳನ್ನ ಕಳೆದುಕೊಳ್ಳೋ ಬದಲು ಇದು ನೀವು ಹೇಳ್ತಾ ಇರೋದು ಸುಲಭವಾಗಿರೋದನ್ನ ನಾವು ಈಸಿಯಾಗಿ ಬರೆದು ಪೂರ್ತಿ ಅಂಕಗಳನ್ನ ಪಡ್ಕೊಳ್ಳೋದು ಜಾಣತನ. ಹೌದು ಮೇಡಮ್. ಹಾಗಾಗಿ ಮಕ್ಕಳು ಬೇಕಾದ್ರೆ ಬ್ಲೈಂಡ್ ಬಾಯ್ ಕಡೆ ಗಮನವನ್ನು ಕೊಡಬಹುದು. ಈಗಲೂ ಇನ್ನೂ ಟೈಮ್ ಇದೆ, ಕಲಿಯೋದಕ್ಕೂ ಬಹಳ ಏನು ಕಷ್ಟ ಏನಿಲ್ಲ, ಆಲ್ರೆಡಿ ಕಲ್ತಿರ್ತಾರೆ. ಇನ್ನೊಂದ್ಸರಿ ಅದನ್ನ ಕಣ್ಣು ಹಾಕಿದ್ರೆ ಅಕಸ್ಮಾತ್ ಕ್ವಾಲಿಟಿ ಆಫ್ ಮರ್ಸಿ ಪರ್ಫೆಕ್ಟ್ ಇದ್ದಾರೆ ಅಂದ್ರೆ ಅದನ್ನೇ ಕಲಿಬಹುದು. ನೆಕ್ಸ್ಟ್ ದ ಲಾಸ್ಟ್ ಪೊಯಮ್ ಈಸ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ದಿಸ್ ಇಸ್ ಆಲ್ಸೋ ಎ ವಂಡರ್ಫುಲ್ ಪೊಯಮ್. ತುಂಬಾ ಚೆನ್ನಾಗಿದೆ. ನಾವೇ ಒಂದ್ಸರಿ ಸ್ಪೇಸ್ಗೆ ಹೋಗಿ ಬಂದಷ್ಟು ಎಕ್ಸ್ಪೀರಿಯನ್ಸ್ ಕೊಡುವಂತ ಅದ್ಭುತವಾದಂತಹ ಪೊಯಮ್. ನಾರ್ಮಲ್ ನಿಕೋಲ್ಸನ್ ಬರೆದಿರುವಂತದ್ದಲ್ವಾ. ಸೊ ಈ ಪೊಯಮ್ಗೆ ಮಕ್ಕಳು
ಬೇರೆ ಯೋಚನೆ ಬೇಡ. ದೇ 100% ಎಕ್ಸ್ಪೆಕ್ಟೇಷನ್ನು. ಯಾಕೆಂದರೆ ಪೊಯೆಟ್ರಿ ಸೆಕ್ಷನಿಂದ ಒಂದೇ ಎಕ್ಸ್ಟ್ರಾಕ್ಟು, ಆ ಎಕ್ಸ್ಟ್ರಾಕ್ಟು ಬರೋದೇ ಈ ಆಪ್ ಟು ಸರ್. ನೀವು ಹಾಗಾದರೆ ಹೇಳಿದ್ರೆ ನಾವು ಅವಾಗಲೇ ಚರ್ಚೆ ಮಾಡಿದ್ವಿ 27 30 ತನಕ ಎಕ್ಸ್ಟ್ರಾಕ್ಟ್ಸ್ ಇದೆ 12 ಮಾರ್ಕ್ಸಿಗೆ. ಹಾಗಾದರೆ 27, 28, 29 ಪೊಯೆಟ್ರಿ ಸೆಕ್ಷನ್ ಮೋಸ್ಟ್ ರಿಪೀಟೆಡ್ ಆಗಿರುವಂತಹ ಪ್ರಕಾರ ಪ್ರೋಸಿಂದ ಇರುತ್ತೆ. ಹಾಗಾದ್ರೆ 30th ಕ್ವಶನ್ ನೀವು ಹೇಳ್ತಿರೋದು 30 ಮಕ್ಕಳು ಈಗಲೇ ಫಿಕ್ಸ್ ಆಗಿ ಹಾಕೊಂಡ್ಬಿಡ್ಲಿ. ಯಾಕೆಂದ್ರೆ ಪೊಯೆಟ್ರಿಯಲ್ಲಿ ಬರೋದು ಒಂದೇ ಎಕ್ಸ್ಟ್ರಾಕ್ಟ್, ಅದು ಲಾಸ್ಟ್ ಅಲ್ಲಿ ಇರುತ್ತೆ. ಅಕಸ್ಮಾತ್ ಎಲ್ಲರೂ ಹಿಂದೆ ಮುಂದೆ ಆಗತ್ತಾ ಆ ತರ ಏನು ಕನ್ಫ್ಯೂಷನ್ ಬೇಡ ಮಕ್ಕಳೇ. ಯಾಕಂದ್ರೆ ಈಗಾಗಲೇ ನೀವು ಮಾಡೆಲ್ ಪೇಪರ್ಸ್ ನೋಡಿದಿರಿ, ಪ್ರಿಪರೇಟರಿಯಲ್ಲಿ ನೋಡಿದಿರಿ, ನಾವು ಅದನ್ನೇ ಅನುಸರಿಸ್ತಾ ಇರೋದ್ರಿಂದ ಅಲ್ಲಿ ಎಲ್ಲ ಕಡೆನೂ 30 ಕ್ವಶನ್ ಆಗಿರೋದ್ರಿಂದ ತುಂಬಾ ಗೊಂದಲ ಬೇಡ. ಪ್ರೋಸಲ್ ವೇರಿಯೇಷನ್ ಆಗ್ಬೋದೇನೋ, ಪ್ರೋಸಲ್ ವೇರಿಯೇಷನ್ 3 ಇರುತ್ತೆ, ಹಾಗಾಗಿ ಮೇಲೆ ಕೆಳಗೆ ಆಗ್ಬೋದು. ಆದ್ರೆ ಪೊಯೆಟ್ರಿ ಇರೋದೇ ಒಂದಾಗಿರೋದ್ರಿಂದ ನೀವು ಹೇಳಿದಾಗೆ ಕ್ವಶನ್ ನಂಬರ್ 30 ಎಕ್ಸ್ಟ್ರಾಕ್ಟ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಅದರಲ್ಲೂ ಮಕ್ಕಳಿಗೆ ಸ್ಪೀಕರ್ ಅಂತ ಕೇಳಿದ್ರೆ ಪೊಯೆಟ್ ಅಂತ ಬರೆದ್ರು ದೇ ಕ್ಯಾನ್ ರೈಟ್ ಗೆಟ್ ದ ಮಾರ್ಕ್ಸ್. ಅಥವಾ ನಾಮ್ರಾನ್ ನಿಕೋಲ್ಸನ್ ಅಂತ ಬರೀಬಹುದು. ವೇರ್ ಅನ್ನೋ ವರ್ಡ್ ಕೇಳಿದ್ರೆ ಅಂದ್ರೆ ಸ್ಪೇಸ್ ಅಂತ ಬರೀಬಹುದು. ಹಾಗೆ ವೈ ಕ್ವಶನ್ಗೂ ಮೇಡಮ್ ತುಂಬಾ ಸಿಂಪಲ್, ಒಂದು ಮೂರೇ ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು. ಒಂದು ಏನು, ಬಿಕಾಸ್ ದೇ ಹಿ ಇಸ್ ಗೋಯಿಂಗ್ ಟು ಔಟರ್ ಸ್ಪೇಸ್ ಅಂತ ಬರೆದ್ರೆ ಸಾಕಾಗುತ್ತೆ. ಇನ್ನೊಂದು ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಸಂಬಂಧಪಟ್ಟಾಗ ಏನಾದರೂ ಬಂದರೆ ಬಿಕಾಸ್ ದೇರ್ ಇಸ್ ನೋ ಡೇ ನೋ ನೈಟ್ ಇನ್ ಸೀಸನ್ ಸ್ಪೇಸ್ ಅಂತ ಬರೆದು ಬಿಡ್ಬೋದು. ಆಮೇಲೆ ವಿಂಟರ್ ಅಂಡರ್ ಲಾಕ್ ಅಂತ ಏನಾದರೂ ಕೇಳಿದ್ರೆ, ಅಥವಾ ಟೀ ಕಪ್ ಸರ್ಕಲ್ ಅರೌಂಡ್. ಈಗ ಮೊನ್ನೆ ಪ್ರಿಪರೇಟರಿಯಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿತ್ತು. ಮಕ್ಕಳು ಟೀ ಕಪ್ಸ್ ಅಂಡ್ ಪ್ಲಾನೆಟ್ಸ್ ಅಂತ ಬರೆಯೋದಕ್ಕೆ ಅವರಿಗೆ ತಕ್ಷಣ ಅಂದಾಜು ಆಗ್ಲಿಲ್ಲ. ಹಾಗಾಗಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ತುಂಬಾ ನೆಗ್ಲೆಕ್ಟ್ ಮಾಡೋದು ಬೇಡ ಮಕ್ಕಳೇ. ಯಾವಾಗ ತುಂಬಾ ಸುಲಭವಾಗಿದೆ ಅಂತ ನಾವು ಅನ್ಕೊಂತೀವಿ, ಅಲ್ಲೆಲ್ಲಾರು ಒಂದು ಕಡೆ ಟ್ರಿಕ್ಕಿ ಆಗಿಯೂ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಅದ್ರ ಕಡೆ ಗಮನವನ್ನ ಕೊಟ್ರೆ ಎಲ್ಲ ರೀತಿಯ LBL ಕೊಟ್ಟಿರುವಂತಹ ಎಕ್ಸ್ಟ್ರಾಕ್ಟ್ಸ್ ಅನ್ನ ಫಾಲೋ ಮಾಡಿ ಅದನ್ನ ಹೇಳಬಹುದು. ಆದ್ರೂ ಮೇಡಮ್ ಎಕ್ಸ್ಟ್ರಾಕ್ಟ್ ಅಲ್ಲಿ ನೀವು ಹೇಳಿದಾಗ ಆಗ್ಲೇನೆ ಹೇಳ್ತಾ ಇದ್ರಿ, ಪ್ರೋಸ್ ಬಗ್ಗೆ ಹೇಳಬೇಕಾದ್ರೆ 3 ಮಾರ್ಕ್ಸ್ ಇರುತ್ತೆ. ಅಟ್ ಲೀಸ್ಟ್ 2 ಮಾರ್ಕ್ಸ್ ತಗೊಳ್ಳೋದೇನು ಕಷ್ಟ ಅಲ್ಲ. ಇನ್ನೊಂದು 3rd ಕ್ವಶನ್ಗೆ ಕೆಲವೊಂದು ಟೈಮ್ ಯಾವತ್ತು ಟ್ರಿಕಿ ಇರುತ್ತೆ. ಸ್ವಲ್ಪ ಮಕ್ಕಳು ಕಂಪ್ಲೀಟ್ ಆ ಸಿಲೆಬಸ್ ಅನ್ನ ಗೋತ್ರು ಆಗಿದ್ರೆ, ಅಥವಾ ಅಲ್ಲಿರುವ ಗ್ಲಾಸರಿಯನ್ನ ಕೆಲವೊಂದನ್ನ ಅರ್ಥ ಮಾಡ್ಕೊಂಡಿದ್ರೆ can get easily 3 out of 3 marks. ಇದರಲ್ಲಂತೂ ಈಸಿಯಾಗಿ 3 ಮಾರ್ಕ್ಸ್ ತಗೋಬಹುದು. ಎಲ್ಲೋ ಕೆಲವೊಂದು ಟೈಮಲ್ಲಿ ಟ್ರಿಕಿ ಆಗಿರುತ್ತೆ, ಮೊನ್ನೆ ಅದು ಕೇಳಿದ್ದು ರೀತಿಯಲ್ಲಿ. ಸೊ ದಿಸ್ ಇಸ್ ಅಬೌಟ್ ಪೊಯೆಟ್ರಿ ಸೆಕ್ಷನ್ ಮೇಡಮ್. ಇಷ್ಟನ್ನ ಕಲ್ತ್ರೆ ಸಾಕು ಮಕ್ಕಳಿಗೆ ಸರಿ 100%. ಇದೇ ಪೊಯಮ್ ಅಲ್ಲಿ ಇದೇ ಕ್ವಶನ್ ನಂಬರ್ 22 ಅಂದ್ರೆ ಐ ಆಮ್ ದ ಲ್ಯಾಂಡ್ ಇನ್ 2 ಮಾರ್ಕ್ಸ್ ಕ್ವಶನ್ ನಂಬರ್ 30 ಅಂತ ಹೇಳಿದ್ರೆ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ನ ಎಕ್ಸ್ಟ್ರಾಕ್ಟ್ ಅನ್ನೋದು ಫಿಕ್ಸ್ ಆಗ್ಬಿಡ್ಲಿ. 34 ಅಂದ್ರೆ ಕ್ವಾಲಿಟಿ ಆಫ್ ಮರ್ಸಿ ಆರ್ ಬ್ಲೈಂಡ್ ಬಾಯ್ ಇರುತ್ತೆ. 36 ಅಂತ ಹೇಳಿದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಇದೆ, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇದೆ, ಸಾಂಗ್ ಆಫ್ ಇಂಡಿಯಾ ಇದೆ. ಕ್ವಶನ್ ನಂಬರ್ 26 ಅಂದ್ರೆ ಜಾಜ್ ಪೊಯಮ್. ಸೊ ಇಷ್ಟು ಮಕ್ಕಳಿಗೆ 100% ಆಗಿ ಗೊತ್ತಿರೋದು. ಆಮೇಲೆ ಇಷ್ಟನ್ನ ಅವ್ರು ಕರೆಕ್ಟಾಗಿ ಓದ್ಕೊಂಡು ಹೋಗ್ಬಿಟ್ರೆ, ಈ ಕ್ವಶನ್ ಇಷ್ಟನೇ ಕ್ವಶನ್ ಇದು ಅಂತ ತಿಳ್ಕೊಂಡು ಹೋಗ್ಬಿಟ್ರೆ ತುಂಬಾ ಸುಲಭವಾಗಿ 16 ಮಾರ್ಕ್ಸ್ ಇರುತ್ತೆ ಪೊಯೆಟ್ರಿ ಸೆಕ್ಷನ್ ಅಲ್ಲಿ. 16ಗೆ 16 ತಗೊಳ್ಳೋದು ಇಟ್ಸ್ ನಾಟ್ ಎ ಡಿಫಿಕಲ್ಟ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ರಾಘವೇಂದ್ರ ಸರ್ ಇಲ್ಲಿವರೆಗೂ ಹೇಳಿದಂಥ ಪೊಯಿಟ್ರಿ ಸೆಕ್ಷನ್ ಅನ್ನ ನೀವು ನೋಡ್ತಾ ಹೋದ್ರೆ ಮಕ್ಕಳೇ 8 ಪೊಯಿಟ್ರೀಸ್ ಅನ್ನ ಈಗಲೇ ನೀವು ಅದರಲ್ಲಿ 2 ರೆಡ್ಯೂಸ್ ಆಯ್ತೇನೋ ಅನ್ನೋ ಅಷ್ಟು ಮಟ್ಟಿಗೆ ಇಷ್ಟು ಸುಲಭವಾಗಿ ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಇರುವಂಥ ಟೈಮನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನ ಬಹಳ ಅದ್ಭುತವಾಗಿ ರಾಘವೇಂದ್ರ ಸರ್ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಇನ್ನು ಮುಂದೆ ಗ್ರಾಮರ್ ಮತ್ತೆ ವೆಕ್ಯಾಬ್ಯುಲರಿಗೆ ಹೋಗೋಣ. ಇಲ್ಲಿವರೆಗೂ ಕೂಡ ನಾವು ಪ್ರೋಸ್ ಆ್ಯಂಡ್ ಪೊಯಿಟ್ರಿ ಸೆಕ್ಷನ್ ಕಂಟೆಂಟ್ ಇಂದು ಬಹಳ ಚೆನ್ನಾಗಿ ಮಕ್ಕಳಿಗೆ ಇಂಥದ್ದೇ ಅಂತ ಹೇಳ್ತಾ ಬಂದ್ವಿ. ಬಟ್ ಲ್ಯಾಂಗ್ವೇಜಲ್ಲಿ ವೆರಿ ಇಂಪಾರ್ಟೆಂಟ್ ಈಸ್ ಗ್ರಾಮರ್ ಆ್ಯಂಡ್ ವೆಕ್ಯಾಬ್ಯುಲರಿ. ಹಾಗೇನೆ ಕಾಂಪ್ರಿಹೆನ್ಷನ್ ಕೂಡ ಇರುತ್ತೆ. ಹಾಗಾದ್ರೆ ಯಾವುದು ಅಂತ ನೋಡ್ತಾ ಹೋಗೋಣ ಮಕ್ಕಳೇ. ಈಗ ಒಂದು ವಿಷಯದ ಬಗ್ಗೆ ಹೇಳಬೇಕು. ಗ್ರಾಮರ್ ಮತ್ತು ವೆಕ್ಯಾಬ್ಯುಲರಿ 1 ಮಾರ್ಕ್ ಕ್ವಶನ್ಸ್ಗೆ ನಾವು ಇವಾಗ ಗಮನ ವಹಿಸ್ತಾ ಹೋಗೋಣ. ನಾವೆಲ್ಲರೂ ಕೂಡ 1 ಮಾರ್ಕ್ಸಲ್ಲಿ ಎಲ್ಲಿ ಯಾವ ಪ್ರಶ್ನೆಗಳನ್ನು ನೋಡ್ತಾ ಹೋಗಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಗ್ರಾಮರ್ ಆ್ಯಂಡ್ ವೆಕ್ಯಾಬ್ಯುಲರಿಯಲ್ಲಿ ಫಸ್ಟ್ ಕ್ವಶನಿಂದ 17th ಕ್ವಶನ್ ತನಕ ನಿಮಗೆ 16th ಕ್ವಶನ್ ತನಕ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. 17th ಕ್ವಶನ್ ಎಡಿಟಿಂಗ್ ಆಗಿರುತ್ತೆ. ಹಾಗಾದರೆ ಯಾವುದನ್ನು ಯಾವ ಗಮನವನ್ನು ವಹಿಸಬೇಕು ಅನ್ನೋದು ನೋಡ್ತಾ ಹೋಗೋದಾದರೆ, ಫಸ್ಟು ನಿಮಗೆ 4 MCQ ಪ್ರಶ್ನೆ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಅದರಲ್ಲಿ ಯಾವ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ ಅಂತಂದರೆ ಕ್ವಶನ್ ಟ್ಯಾಗ್ ಇರುತ್ತೆ, ಇಫ್ ಕ್ಲಾಸ್, ಲ್ಯಾಂಗ್ವೇಜ್ ಫಂಕ್ಷನ್ ಮತ್ತು ಇನ್ಫಿನಿಟಿವ್. ಈ 4ರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್
ಕ್ವಶನ್ಸಲ್ಲಿ ಬೇರೆ ಯಾವುದ್ರ ಬಗ್ಗೆ ಗಮನ ವಹಿಸೋ ಅವಶ್ಯಕತೆ ಇಲ್ಲ. ನಾವು ಇಫ್ ಕ್ಲಾಸ್ ಮತ್ತು ಲ್ಯಾಂಗ್ವೇಜ್ ಫಂಕ್ಷನ್ ಕ್ವಶನ್ ಟ್ಯಾಗ್ ಇನ್ಫೈನೇಟಿವನ್ನು ನೀವು MCQ ಆಗಿ ಕೊಟ್ಟಿರ್ತಾರೆ. ನೆಕ್ಸ್ಟು ಡೂ ಆಸ್ ಡಿರೆಕ್ಟೆಡ್ ಅನ್ನುವಂಥದ್ರಿಂದ ಒಂದು 5th ಮತ್ತು 16th ಅವರೆಗೂ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಸಿಲೆಬಲ್ ಇರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಲಿಂಕರ್ಸ್, ಮತ್ತು ಇನ್ನೊಂದು ವಿಷಯ ಇಲ್ಲಿ ಆ್ಯಡ್ ಆಗಿದೆ ಮಕ್ಕಳೇ. ಮೊದಲು ಸೋ ದಟ್ ಎಲ್ಲ ಆ್ಯಡ್ ಆಗಿ ಮಾಡುವಂಥದ್ದಿತ್ತು. ಈಗ ನೀವು ಯಾವುದು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಈಗಲೂ ಕೂಡ ನಿಮಗೆ ಕೊಟ್ಟಿರೋದು ಒಂದು 2 ಮತ್ತು 2 ಇತ್ತು. ಈಗ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಸೋ ದಟ್ ಮಾತ್ರ ನೀವು ಸ್ಟ್ರಕ್ಚರನ್ನು ಸೆಂಟೆನ್ಸನ್ನು ಫಾರ್ಮ್ ಮಾಡೋದು ತಿಳ್ಕೊಂಡ್ರೆ ಸಾಕು. ಮತ್ತು ವರ್ಬ್ ಆಗಿ ಮತ್ತು ನೌನ್ ಆಗಿ ಯೂಸ್ ಮಾಡುವಂಥ ವರ್ಡ್ ಸೆಂಟೆನ್ಸನ್ನು ಓನ್ ಸೆಂಟೆನ್ಸ್ ಮಾಡುವಂಥದ್ದು. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಕರೆಕ್ಟ್ ಟೆನ್ಸ್ ಆಫ್ ಫಾರ್ಮ್ ಆಫ್ ವರ್ಬ್, ಆಮೇಲೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಇದೆ, ಮತ್ತೆ ಒಂದು 16th ಕ್ವಶನ್ ರಿಪೋರ್ಟೆಡ್ ಸ್ಪೀಚ್. ಸೊ ಇಷ್ಟನ್ನು ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರಿ ಅಂತಂದರೆ 16 ಕ್ವಶನ್ಸನ್ನು ನಾವು ಕವರ್ ಮಾಡ್ತೀವಿ. ಮತ್ತು 17th ಎಡಿಟಿಂಗ್ ಆಗಿರುತ್ತೆ, ಅದು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಹಾಗಾದರೆ ಯಾವ್ದ್ಯಾವ್ದ್ರೊಳಗಡೆ ನಾವು ಹೆಚ್ಚು ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ನೋಡೋದಾದರೆ LBA ಇಂದ ಕೊಡುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಮಕ್ಕಳೇ, ಸಿಲಿಬಿಫಿಕೇಷನ್, ಪ್ಯಾಸಿವ್ ವಾಯ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಮತ್ತು ಯೂಸೇಜ್ ಆಫ್ ಇದು 1 ವರ್ಡ್ ಸೆಂಟೆನ್ಸಸ್ ಮತ್ತು ಎಡಿಟಿಂಗ್, ಇವಿಷ್ಟು ಕೂಡ ನಿಮಗೆ LBA ಇಂದನೇ ಕೊಡ್ತಾರೆ. ಸೊ ನೀವು LBAಯಲ್ಲಿ ಕೊಟ್ಟಿರುವಂತಹ ಸಿಲಿಬಿಫಿಕೇಷನ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಪ್ಯಾಸಿವ್ ವಾಯ್ಸ್ ಮತ್ತು 1 ವರ್ಡ್ ಯೂಸೇಜಿಂದ ಇದೆಯಲ್ಲ ಸರ್, ಇವಿಷ್ಟನ್ನು ನೀವು ಗಮನ ವಹಿಸಿಕೊಂಡ್ರಿ ಅಂತಂದರೆ LBAಯಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಸೇ ಆಲ್ಮೋಸ್ಟ್ ಇರುತ್ತೆ 95%. ಹಾಗಾಗಿ ನೀವು LBAಯಲ್ಲಿ ಕೊಟ್ಟಿರುವಂತಹ ಈ ಎಲ್ಲ ಎಕ್ಸಾಂಪಲ್ಸನ್ನು ಒಂದು ಕಡೆ ಶಾರ್ಟ್ ನೋಟ್ ಆಗಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇದನ್ನು 6 ಮಾರ್ಕ್ಸನ್ನು ತೆಗೆದುಕೊಳ್ಳೋದು ಕಷ್ಟವೇ ಅಲ್ಲ. 16 ಮಾರ್ಕ್ಸಲ್ಲಿ 6 ಮಾರ್ಕ್ಸು ಕಂಪಲ್ಸರಿ LBAಯಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಸನ್ನೇ ಅವ್ರು ಯೂಸ್ ಮಾಡ್ತಾರೆ. LBA ಈಗ ಆಲ್ರೆಡಿ ಮಕ್ಕಳ ಹತ್ರ ಇದೆ, ಅವರು ಬಹಳ ಸುಲಭವಾಗಿ ಇದನ್ನು ಟ್ಯಾಕಲ್ ಮಾಡಬಹುದು. ನೋಡಿ, ನೇರವಾಗಿ ನಿಮಗೆ ಒಂದು ಟಿಪ್ಸ್ ಸಿಗ್ತಾ ಇದೆ ಮಕ್ಕಳೇ, ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ನಾವು ಹೋಗೋಣ ಕಾಂಪ್ರಹೆನ್ಷನ್. ಸರ್, ಕಾಂಪ್ರಹೆನ್ಷನ್ ಕಂಪೋಸಿಷನ್ ನೋಡ್ತಾ ಹೋದರೆ ಎಲ್ರಿಗೂ ಗೊತ್ತಿದೆ 31 ಇಂದ ಪ್ರಾರಂಭ ಆಗುತ್ತೆ. 31 ಸಾಧಾರಣವಾಗಿ ಪ್ರೊಫೈಲ್ ರೈಟಿಂಗ್ ಇರುತ್ತೆ. ನೆಕ್ಸ್ಟ್ 32 ಸ್ಟೋರಿ ಇರುತ್ತೆ. ಪಿಕ್ಚರ್. ಮಕ್ಕಳೇ ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ, ಅಲ್ಲಿ ಇನ್ನೊಂದು 3 ಫ್ರೇಸಲ್ ವರ್ಬ್ ಅನ್ನ ಸೆಂಟೆನ್ಸ್ ಮಾಡ್ತಿರ್ತಾರೆ ಮಕ್ಕಳೇ. ನೀವು ಅದು ಆಲ್ಟರ್ನೇಟಿವ್ ಕ್ವಶನ್ಸ್ ಫಾರ್ ದ ಬ್ಲೈಂಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಸೊ ನೀವು ಆ ಆಲ್ಟರ್ನೇಟಿವ್ ಕ್ವಶನ್ಸ್ ನಿಮಗೆ ಅಲ್ಲ, ಬ್ಲೈಂಡ್ ಕ್ಯಾಂಡಿಡೇಟ್ ಯಾರು ಇದ್ದರೆ ಅವರಿಗೆ ಮಾತ್ರ. ಹಾಗಾಗಿ ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಅದನ್ನು ಟಚ್ ಮಾಡಬೇಡಿ. ನೀವು ಸೀದಾ ಪಿಕ್ಚರ್ಸನ್ನು ಗಮನ ಕೊಡಿ. ನೆಕ್ಸ್ಟ್ 34 ಆಗಿ ಪೊಯಮ್ ಇರುತ್ತೆ, ಪೊಯಿಟ್ರಿ ಇರುತ್ತೆ. 35 ಪ್ಯಾಸೇಜ್ ಅನ್ನು ನೋಡ್ತೀವಿ. ಪ್ಯಾಸೇಜ್ ಕೂಡ ನಿಮಗೆ ಹೇಗೆ ಟ್ಯಾಕಲ್ ಮಾಡೋದು ಅಂತ ಈಗಾಗಲೇ ಮಕ್ಕಳೇ. ಈಗ ಇನ್ನೊಂದು ನಿಮಗೆ ಒಳ್ಳೆಯ ಟಿಪ್ ಸಿಗ್ತಾ ಇದೆ, ಯಾವುದಂದ್ರೆ 37 ಕ್ವಶನ್ ಎಸ್ಸೆ ರೈಟಿಂಗ್ ಆಗಿರುತ್ತೆ. ಹಾಗಾದ್ರೆ ಎಸ್ಸೆ ಅಂದ್ರೆ 3 ಟಾಪಿಕ್ ಕೊಟ್ಟಿರ್ತಾರೆ, ಯಾವುದನ್ನು ಕಲಿಬೇಕು ಮಿಸ್? 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳೋದು ಬೇಡ ಮಕ್ಕಳೇ, ಏರ್ ಪೊಲ್ಯೂಷನ್ ಕಡೆ ಗಮನ ವಹಿಸ್ಬಿಡಿ. ಯಾಕೆಂದ್ರೆ ಎಲ್ಲಾ ಮಾಡೆಲ್ ಪೇಪರ್ ಅಲ್ಲೂ ಪೊಲ್ಯೂಷನ್ ಇದೆ. ಇಲ್ಲಿವರೆಗೂ ನಾವು ಅನಾಲಿಸಿಸ್ ಮಾಡಿದಾಗ ಪೊಲ್ಯೂಷನ್, ಎಸ್ಪೆಷಲಿ ಏರ್ ಪೊಲ್ಯೂಷನ್. ಹಾಗಾಗಿ ನೀವು ಅದನ್ನ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತಂದ್ರೆ 4 ಮಾರ್ಕ್ಸ್ ಪಡ್ಕೊಳ್ಳೋದು ಅದು ದೊಡ್ಡ ಮಾತೇ ಅಲ್ಲ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ 38th ಕ್ವಶನ್ ವಿಚ್ ಈಸ್ ಓನ್ಲಿ ಗೆಟ್ 5 ಮಾರ್ಕ್ಸ್. ಅದು ಇನ್ಯಾವುದೂ ಅಲ್ಲ, ಲೆಟರ್ ರೈಟಿಂಗ್. ಸೊ ಲೆಟರ್ ರೈಟಿಂಗ್ ಈಗಾಗಲೇ ನಿಮಗೆ 8th ಇಂದನೇ ಪ್ರಾಕ್ಟೀಸನ್ನು ಮಾಡಿಸಿರ್ತಾರೆ. ಪರ್ಸನಲ್ ಲೆಟರ್ ಆರ್ ವೆದರ್ ಫಾರ್ಮಲ್ ಆರ್ ಇನ್ಫಾರ್ಮಲ್, ನಿಮಗೆ ಯಾವುದು ಸೂಟ್ ಅನ್ಸುತ್ತೆ, ಆಪ್ಷನ್ ಇರುತ್ತಲ್ಲ ಮೇಡಮ್. ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಖಂಡಿತ. ಆ್ಯಂಡ್ ಡು ನಾಟ್ ಡಿಸ್ಕ್ಲೋಸ್ ಯುವರ್ ಐಡೆಂಟಿಟಿ. ಅಲ್ಲಿ ಯಾವುದೇ ಕೂಡ ನಿಮ್ಮ ಹೆಸರನ್ನೆಲ್ಲ ಬರೀಬಾರ್ದು. ಅಲ್ಲಿ ಕೊಟ್ಟಿರುವಂತಹ ನೇಮನ್ನೇ ನೀವು ಬರೆದು ಅದನ್ನ ನೆನಪಲ್ಲಿ ಇಟ್ಕೊಂಡು ನೀವು ಆ 8 ಸ್ಟೆಪ್ಸ್ ಫಾರ್ಮಲ್ ಅಲ್ಲಿ, ಇನ್ಫಾರ್ಮಲ್ ಅಲ್ಲಿ ಓನ್ಲಿ 6 ಸ್ಟೆಪ್ಸ್ ಅನ್ನು ನೀವು ಫಾಲೋ ಮಾಡಿಬಿಟ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 5 ಮಾರ್ಕ್ಸ್. ನೋಡಿ ಮಕ್ಕಳೇ, ಇಷ್ಟು ಸುಲಭವಾಗಿ ಕಂಟೆಂಟ್ ಅನಾಲಿಸಿಸನ್ನು ಆಗಿ ಮತ್ತು ಇಡೀ ನಾವು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿದ್ರೆ ನಿಮಗೆ 80 ಔಟ್ ಆಫ್ 80 ಮಾರ್ಕ್ಸ್ ತೊಗೊಳೋದಕ್ಕೆ ಯಾವುದೇ ಕಷ್ಟ ಇಲ್ಲ ಅಂತ ನಾವು ಹೇಳಬಹುದು. ಮತ್ತು ರಾಘವೇಂದ್ರ ಸರ್ ಮತ್ತೆ ನಿಮಗೆ ಇನ್ನೊಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಇಲ್ಲ, ಹೆಚ್ಚು ಕಡಿಮೆ ಎಲ್ಲ ವಿಚಾರಗಳನ್ನು ಮೇಡಮ್ ಅವರು ಗ್ರಾಮರನ್ನು ತುಂಬ ಕ್ವಿಕ್ಕಾಗಿ ಒಂದ್ಸರಿ ರಿವೈಸ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಅದೇ ರೀತಿಯಲ್ಲೇ ಮಕ್ಕಳು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಮೇಡಮ್ ಹೇಳ್ತಾ ಹೋದ ಹಾಗೆ LBA ಈಸ್ ಅವರ್ ಬೈಬಲ್ ಟು ದಿಸ್ ಇಯರ್.
LBAನ ನೀವು ಫಾಲೋ ಮಾಡಿದ್ರೆ ಹಾ. 100% ಆಗಿ ಮಕ್ಕಳು ಒಳ್ಳೆ ಮಾರ್ಕ್ಸ್ ಅಂತ ತಗೋಬೋದು. ಜೊತೆಗೆ ಈ ಮಾಡೆಲ್ ಕ್ವಶನ್ ಪೇಪರು, ದೆನ್ ಈ 3 ಪ್ರಿಪರೇಟರಿಯ ಒಟ್ಟು 7 ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರುತ್ತೆ ಮಕ್ಕಳ. ಆ 7 ಕ್ವಶನ್ ಪೇಪರ್ನ ಕರೆಕ್ಟಾಗಿ ತರೋ ಆದ್ರಿ ಅಂದ್ರೆ ಶ್ಯೂರ್ಲಿ ಯು ವಿಲ್ ಗೆಟ್ ಮೋರ್ ದೆನ್ 70. ಫೈನಲ್ ಪೇಪರ್ ನೀವೇ ಅನಲೈಸ್ ಮಾಡ್ಕೊಂಡ್ಬಿಡ್ಬೋದು ಹೀಗೆ ಬರುತ್ತೆ ಅಂತ. ಇಷ್ಟು ಡೈರೆಕ್ಟ್ ಆಗಿ ಇಲ್ಲಿವರೆಗೂ ಯಾವ ಇಯರ್ ಕೂಡ ನಿಮಗೆ ಈ ಅವಕಾಶ ಸಿಕ್ಕಿಲ್ಲ. ಈಗ ಸಿಕ್ಕಿರುವ ಅವಕಾಶವನ್ನ ತುಂಬಾ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಹೇಳಿ ಮೇಡಮ್. ಅದರಲ್ಲಿ ನೀವು ಹೇಳ್ತಾ ಇದ್ರಿ ಮೇಡಮ್, ಅದೇನು ಈ ಗ್ರಾಮರಲ್ಲೂ ಕೂಡ ನಮಗೆ ಈ ಸರಿ ಸಿಂಪ್ಲಿಫೈ ಮಾಡಿದ್ದಾರೆ ಅಂದ್ರೆ ಹೇಗೆ. ಫಾರ್ ಎಕ್ಸಾಂಪಲ್ ಆ 2 ಸೋ ದಟ್ ನಾಟ್, ಮಕ್ಕಳಿಗೆ ಕೆಲವರಿಗೆ 2 ಬರೆಯೋದು ಹೇಗೆ, ಸೋ ದಟ್ ನಾಟ್ ಹೇಗೆ ಬರೀಬೇಕು ಕನ್ಫ್ಯೂಷನ್ ಇತ್ತು. ಈ ವರ್ಷ ಆ ಕನ್ಫ್ಯೂಷನ್ ಇಲ್ಲ ಮೇಡಮ್, ಬರೀ ಸೋ ದಟ್ ಅಂತ ಇರೋದ್ರಿಂದ ತುಂಬಾ ಸಿಂಪಲ್. ವೆರಿ ತೆಗಿಯೋದು, ಸೋ ಹಾಕೋದು, ಫುಲ್ ಸ್ಟಾಪ್ ತೆಗಿಯೋದು, ದಟ್ ಹಾಕೋದು, ಮುಗೀತು. ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ವೆರಿ ಜಾಗದಲ್ಲಿ ಸೋ ಬರೀತಾರೆ, ಫುಲ್ ಸ್ಟಾಪ್ ಜಾಗದಲ್ಲಿ ದಟ್ ಬರೆದ್ರೆ 1 ಮಾರ್ಕ್ ಅವರಿಗೆ ಸಿಕ್ಕೋಗುತ್ತೆ. ಆಮೇಲೆ ಯಾವ ಎಕ್ಸಾಂಪಲ್ಸ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಯೋಚನೆ ಮಾಡಬೇಕಾಗಿತ್ತು ಬೇರೆ ಎಲ್ಲಿಂದಲೂ ಒಂದು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾರೆ ಅಂತ. ಮಕ್ಕಳೇ ಇಷ್ಟು ಚೆನ್ನಾಗಿ 6 ಮಾರ್ಕ್ಸ್ ತಗೊಳ್ಳೋದು, ಸಿಲಿಬಿಫಿಕೇಶನ್, ಪ್ಯಾಸಿವ್ ವಾಯ್ಸ್, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆ್ಯಂಡ್ ಎಡಿಟಿಂಗ್ ಬರೆದಿಟ್ಕೊಂಬಿಡಿ. ಇದಿಷ್ಟು 6 ಮಾರ್ಕ್ಸ್ ಕೂಡ ನಿಮಗೆ LBL ಕೊಟ್ಟಿರುವ ಎಕ್ಸಾಂಪಲ್ಲೇ ಕೊಡ್ತಾರೆ. ನೀವು ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದರೊಳಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಅವಕಾಶ ನಮಗೆ ಇನ್ನೊಂದಿಲ್ಲ. ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ನಾವೆಲ್ಲರೂ ಕೂಡ ನಮ್ಮ ಕಡೆಯಿಂದ ಹಾರೈಕೆ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ಅಂಕಗಳೊಂದಿಗೆ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ನಮ್ಮೆಲ್ಲರಿಂದ ಹಾರೈಸ್ತಾ ಇದ್ದೀವಿ. ಖಂಡಿತ ಮೇಡಮ್. ಮಕ್ಕಳೇ, ಆತಂಕ ಬಿಡಿ, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ನಾವು ಕೊನೆಯ ಮಾತು ನಾವು ಹೇಳೋದು ಏನು ಅಂದರೆ ಅಷ್ಟೇ, ಆತಂಕ ಬಿಡಿ. ಯಾಕೆ ಅಂದರೆ ಪರೀಕ್ಷೆ ಸುಮಾರು ಟೈಮಿಂದ ನಾವೆಲ್ಲ ಓದಬೇಕಾದ್ರೆ ಪರೀಕ್ಷೆ ಒಂದು ಯುದ್ಧ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇತ್ತು. ಆದರೆ ಪರೀಕ್ಷೆ ಯಾವತ್ತೂ ಯುದ್ಧವಲ್ಲ. ಯುದ್ಧದಲ್ಲಿ ಗೆದ್ದವನು ಎದ್ದ, ಸೋತವನು ಸತ್ತ. ಆದರೆ ಪರೀಕ್ಷೆಯಲ್ಲಿ ಹಾಗಲ್ಲ. ಗೆದ್ದರೆ ಮುಂದಕ್ಕೆ ಹೋಗ್ತಾನೆ, ಸೋತ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮತ್ತೊಂದು ಹೊಸ ಅವಕಾಶ ಸಿಕ್ಕುತ್ತೆ. ಸೊ ನಮಗೆ ಏನೇ ಪ್ರಯತ್ನ ಪಟ್ಟರು ಕೂಡ ನನಗೆ ಬರೆಯೋಕ್ಕಾಗ್ತಿಲ್ಲ, ಕಲಿಯೋಕ್ಕಾಗ್ತಿಲ್ಲ ಅಂದರೆ ಅವಕಾಶ ಮುಗಿದೋಯ್ತು ಅನ್ಕೋಬೇಡಿ ವಿದ್ಯಾರ್ಥಿಗಳೇ. ಈಗ ಅವಕಾಶ ಇದೆ. ಈ ಒಂದು ವೇಳೆ ಎಕ್ಸಾಮಲ್ಲಿ ನಿಮಗೆ ಪಾಸ್ ಆಗೋದಕ್ಕೆ ಆಗಲಿಲ್ಲ ಅನ್ನುವಂಥ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಮೇಯಲ್ಲಿ ಮತ್ತೆ ಇನ್ನೊಂದು ಎಕ್ಸಾಮಿನೇಷನ್ ಇದೆ. ಆ ಎಕ್ಸಾಮಿಗೂ ಮಕ್ಕಳು ತಯಾರಾಗ್ಬೋದು. ಆ ಎಕ್ಸಾಮಲ್ಲಿ ಬರೆದು ನಿಮ್ಮ ಫ್ರೆಂಡ್ಸ್ ಜೊತೆಗೇ ಮುಂದಿನ ವರ್ಷ ಕಾಲೇಜಿಗೆ ಹೋಗೋದಕ್ಕೆ ಅವಕಾಶ ಕೂಡ ಇದೆ. ಆ ಒಂದು 2ನೇ ಎಕ್ಸಾಮ್ ಬರೆಯುವಂಥ ಲೆವೆಲಿಗೆ ಹೋಗಬೇಡಿ. ಆತಂಕ ಬಿಡಿ, ಆತ್ಮವಿಶ್ವಾಸ ಗಳಿಸ್ಕೊಳ್ಳಿ. ಗೆದ್ದೇ ಗೆಲ್ತೀರಾ. ಗೆಲ್ಲುವಂಥ ಅವಕಾಶ ನಿಮಗಿದೆ. ಒಂದು ವೇಳೆ ಗೆಲ್ಲಕ್ಕಾಗಿಲ್ಲ ಅಂದರೆ ಹೇಳಿದ್ವಲ್ಲ, ಇದು ಯುದ್ಧ ಅಲ್ಲ, ಸೋತವನು ಸತ್ತ ಅನ್ನೋದಕ್ಕೆ ಯುದ್ಧ ಅಲ್ಲ. ಸೋತವನಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮೇ ಎಕ್ಸಾಮು ಮತ್ತೆ ಬರುತ್ತೆ. ಆ ಎಕ್ಸಾಮನ್ನಾದ್ರೂ ಬರೆದು ಖಂಡಿತವಾಗಿ ನೀವು ಕಾಲೇಜಿಗೆ ಹೋಗ್ತೀರಾ, ಒಳ್ಳೆ ವಿದ್ಯಾಭ್ಯಾಸವನ್ನು ಗಳಿಸ್ಕೊಳ್ತೀರಾ ಅಂತ ಹೇಳ್ತಾ. ಆದರೆ ಈಗ ಕೊಟ್ಟಿರುವಂಥ ಇಷ್ಟೊಂದು ಒಳ್ಳೆಯ ಅವಕಾಶದಲ್ಲೇ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ 100% ಆಗ್ತಾರೆ ಎನ್ನುವ ಆತ್ಮವಿಶ್ವಾಸ ನಮಗಿದೆ. ಹಾಗಾಗಿ ಮಕ್ಕಳಲ್ಲಿಯೂ ಕೂಡ ಖಂಡಿತವಾಗಿಯೂ ಅದೇ ವಿಶ್ವಾಸವನ್ನ ನಾವು ಇಟ್ಕೊಂತ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸುವಂಥ ಸಮಯ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ, ಸಿಬ್ಬಂದಿಯವರಿಗೂ ಕೂಡ ಮತ್ತು ಮಕ್ಕಳಿಗೂ ಸಹ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನಮ್ಮ ಡಿಪಾರ್ಟ್ಮೆಂಟಿಗೆ ನಾವು ನಿಜವಾಗ್ಲೂ ತುಂಬ ಧನ್ಯವಾದಗಳನ್ನು ಹೇಳಬೇಕು ಮೇಡಮ್. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಜಿಲ್ಲೆಯಲ್ಲಿ ಅನೇಕ ಜನ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಇಂಗ್ಲಿಷ್ ಇದ್ದಾಗ ಅಂಥದ್ರಲ್ಲಿ ನಮ್ಮಿಬ್ಬರನ್ನ ಗುರುಸಿ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೆ ಖಂಡಿತವಾಗಿಯೂ ನಾವು ನಮ್ಮ ಡಿಪಾರ್ಟ್ಮೆಂಟಿಗೆ, ನಮ್ಮ ಡಯಟ್ಗೆ, DDP ಆಫೀಸಿಗೆ ಎಲ್ಲರಿಗೂ ಕೂಡ ನಾವು ಹೃದಯಪೂರ್ವಕ ಒಳ್ಳೆಯ ರೀತಿಯ ಪ್ರಯೋಗಗಳಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇದುವರೆಗೂ SSLC ಪಾಠಗಳನ್ನು ಆಲಿಸಿದಿರಿ. ರೇಡಿಯೋ ಶಿವಮೊಗ್ಗ ಮತ್ತು ಶಾಲಾ ಶಿಕ್ಷಣ ಸಹಯೋಗದಲ್ಲಿ ಆಯೋಜನೆಗೊಂಡಂತಹ ಕಾರ್ಯಕ್ರಮವಿದು. ಧನ್ಯವಾದಗಳು.